ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸುರನಾಗಾಂಬಿಕಾ ಮೇಡಮ್ ಅವರು ಜ್ಞಾನವನ್ನು ಹಂಚ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಬಾಬಾರ ಕೃಪೆಗೆ ಪಾತ್ರರಾಗಿ ಮಹಾವತಾರ್ ಫೌಂಡೇಶನ್ಗೆ ಬಂದು ನಗುವಿಗೆ ಭಾಜನರಾಗಿ ಉತ್ಸಾಹದ ಚಿಲುಮೆಯಾಗಿ ಕನ್ನಡಕ್ಕೆ ಅನುವಾದ ಮಾಡಿ ಭಿನ್ನವಾಗಿ ಯೋಚಿಸಿ ಎಂದು ತಿಳಿಸಿ ಯಮರಾಜರ ಪಾತ್ರ ಧರಿಸಿ ನಕ್ಕು ನಗಿಸಿ ಮನಗೆದ್ದವರು ಅಲ್ಲದೆ ಈ ದಿನ ಯೋಗಿಗಳ ಬಗ್ಗೆ ತಿಳಿಸಿಕೊಡುವರು ಇವರೇ ನಮ್ಮ ಸುರನಾಗಾಂಬಿಕಾ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಹಾರ್ಟ್ ವೆಲ್ಕಮ್. ಶುಭೋದಯ. ಥ್ಯಾಂಕ್ ಯು ಮೇಡಮ್. ಶುಭೋದಯ ಸರ್, ತಮಗೂ ಕೂಡ. ಮಾಸ್ಟರ್ಸ್, ಮಹಾವತಾರ್ ಫೌಂಡೇಶನ್ಗೂ ನನ್ಗೂ ಬಿಡಿಸಲಾರದ ನಂಟು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇದೆ. ಇದುವರೆಗೂ ಕೂಡ ನನ್ನ ಮುಖಾಂತರ 2 ಪುಸ್ತಕಗಳ ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ಮುಗ್ದಿರುವಂತದ್ದು. ಒಂದು ಭಿನ್ನವಾಗಿ ಆಲೋಚಿಸು, ಎರಡನೇದು ಟಿಬೆಟ್ ಮಹಾಯೋಗಿ ಮಿಲಾರೇಪ ಅನ್ನೋದು. ಇವತ್ತು ಯೋಗಿಗಳ ಬಗ್ಗೆ ಪರಿಚಯ ಮಾಡುವಂತದ್ದು ಅನ್ನೋದಿದ್ದಾಗ ರಂಗನಾಥ್ ಸರ್ ಅವರು ನೀವು ಯಾವ್ದಾದ್ರು ಒಬ್ಬ ಯೋಗಿ ಬಗ್ಗೆ ಪರಿಚಯ ಮಾಡಿಸ್ಬೋದಲ್ವಾ ಅಂತಂದಾಗ ಮೊದಲಿಗೆ ಬೇರೊಂದು ವಿಚಾರವನ್ನ ಇಲ್ಲಿ ತಿಳಿಸೋಣ ಅಂತ ಅನ್ಕೊಂಡಿದ್ದು ನಿಜ. ಬಟ್ ಮೊದಲೇನೆ ಇವತ್ತಿನ ದಿನ ಮಿಲಾರೇಪಾರ್ ಅವರಿಗೆ ಪರಿಚಯ ಮಾಡಿಸ್ಬೇಕು ಅನ್ನುವಂಥದ್ದು ರಂಗನಾಥ್ ಅವರ ಒಂದು ಆಲೋಚನೆ ಆಗಿತ್ತು. ಆದ್ರೆ ನಾನು ಬೇರೊಂದು ವಿಚಾರವನ್ನ ಹೇಳಿದಾಗ ಆಯ್ತು ಅದನ್ನೇ ಮಾಡಿ ಅಂತ ಹೇಳಿದ್ರು. ಆದ್ರೆ ಮತ್ತೆ ಸುತ್ತಿ ಮತ್ತೆ ಇದೇ ವಿಷಯಕ್ಕೆ ಬಂತು ಮಾಸ್ಟರ್ಸ್. ಅಂದ್ರೆ ಏನೇ ನಡಿಬೇಕು ಅಂತಂದ್ರು ಅಲ್ಲಿ ಪ್ರೀ ಡಿಸೈನ್ ಅನ್ನೋದಿರುತ್ತೆ. ಇವಾಗ ರಂಗನಾಥ್ ಅವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ರಿಗೆ ಒಂದು ಥಾಟ್ ಬಂದಿದೆ ಅಂತಂದ್ರೆ ಆ ಥಾಟ್ಗೆ ಶಕ್ತಿ ತುಂಬ್ಕೊಂಡ್ಬಿಡುತ್ತೆ. ಅಲ್ಲಿ ಆ ಒಂದು ಶಕ್ತಿ ತುಂಬ್ಕೊಂಡಿರ್ತಕ್ಕಂಥ ಥಾಟ್ ಏನಿದೆ ಅದ್ರ ಪ್ರಕಾರನೇ ಅಲ್ಲಿ ಮ್ಯಾನಿಫೆಸ್ಟ್ ಆಗೋದಿಕ್ಕೆ ಎಲ್ಲಾನು ಎನರ್ಜಿ ಸಿಸ್ಟಮ್ ಕ್ರಿಯೇಟ್ ಆಗಿರುತ್ತೆ. ಸೊ ಹಂಗಾಗಿ ಅಲ್ಲಿ ಬೇರೆ ಏನೇ ಇದ್ ಮಾಡ್ಬೇಕು ಅಂತಂದ್ರೂ ಕೂಡ ಬೇರೆ ಯಾವ್ದು ಕೂಡ ಅಲ್ಲಿ ಕನೆಕ್ಟ್ ಆಗೋದಿಲ್ಲ. ಕಡೆಗೆ ಇದೇ ವಿಷಯನೇ ಮಾತಾಡ್ಬೇಕು ಅನ್ನೋದು ನನಗೂ ಕೂಡ ಕನೆಕ್ಟ್ ಆಗಿದ್ದು. ಸೊ ಇವತ್ತು ಎಲ್ಲಾರ್ಗೂ ಕೂಡ ಈ ಯೋಗಿಗಳ ಬಗ್ಗೆ ಹೇಳೋಂತ ಈ ಒಂದು ಟಾಪಿಕ್ ಅಲ್ಲಿ ಮಿಲಾರೇಪಾರ್ ಅವರ ಬಗ್ಗೆ ಹೇಳೋಂಥದ್ದು ಇವತ್ತು ಪ್ರಯತ್ನ ನಡೆಯುತ್ತೆ ಮಾಸ್ಟರ್ಸ್. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನ ಈ ಒಂದು ಮಿಲಾರೇಪಾರ್ ಅವರ ಜೀವನ ಚರಿತ್ರೆಯ ವಿಚಾರಗಳನ್ನ ಪರಿಚಯ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಮಿಲಾರೇಪಾರ್ ಅವರ ಬಗ್ಗೆ ನನಗೆ ಫಸ್ಟ್ ಗೊತ್ತಾಗಿದ್ದು ಹೇಗೆ ಅಂತಂದ್ರೆ, ಒಂದು ಬುದ್ಧ ಪೌರ್ಣಮಿಯ ಸಂದರ್ಭದಲ್ಲಿ ನಮ್ಮ ಪತ್ರಿಜಿಯವರು ಹೇಳಿರ್ತಕ್ಕಂಥ ವಿಚಾರದಿಂದ. ಅದಕ್ ಮೊದ್ಲು ಜಸ್ಟ್ ಹೆಸರನ್ನ ಕೇಳಿದ್ದೀನಿ. ಅದು ಹೆಣ್ಣ ಅದು ಗಂಡ ಅಥವಾ ಏನು ಗೊತ್ತಿಲ್ಲ. ಜಸ್ಟ್ ಮಿಲಾರೇಪ ಅನ್ನೋದು ಹೆಸರು ಮಾತ್ರ ಕೇಳಿದ್ದೀನಿ. ಆದ್ರೆ ಒಂದು ಬುದ್ಧ ಪೌರ್ಣಮಿ ಸಂದರ್ಭದಲ್ಲಿ ಪತ್ರಿಜಿಯವರು ಒಂದು ವೇದಿಕೆಯಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಪ್ರತಿಯೊಬ್ಬ ಧ್ಯಾನಿಯೂ ಕೂಡ ಮಿಲಾರೇಪಾರ್ ಅವರ ಜೀವನ ಚರಿತ್ರೆಯನ್ನ ಓದಲೇಬೇಕು. ಇಲ್ಲ ಅಂತಂದ್ರೆ ಅವರು ಧ್ಯಾನಿನೇ ಅಲ್ಲ, ಅವರು ಸಾಧಕನೇ ಅಲ್ಲ, ಅವರು ಧ್ಯಾನನೇ ಮಾಡಬಾರ್ದು ಅನ್ನೋ ಮಟ್ಟದಲ್ಲಿ ಅವರು ಹೇಳಿರ್ತಕ್ಕಂಥದ್ದು. ಯಾರಾದ್ರೆ ಈ ಒಂದು ಧ್ಯಾನ ಮಾಡೋರು ಮಿಲಾರೇಪಾರ್ ಅವರ ಜೀವನ ಚರಿತ್ರೆಯನ್ನ ಓದೋದಿಲ್ವೋ ಅವ್ರ ಜೀವನನೇ ವ್ಯರ್ಥ ಅಂತ ಹೇಳಿರ್ತಕ್ಕಂಥದ್ದು. ಆ ರೀತಿಯಾಗಿ ಪತ್ರಿಜಿಯವರು ಹೇಳಿದಾಗ ನನಗೆ ಫಸ್ಟ್ ಟೈಮ್ ಮಿಲಾರೇಪ ಅನ್ನುವಂತ ಆ ಹೆಸರಿದೆಯಲ್ಲ ಅದು ತುಂಬಾ ಒಳಕ್ಕೆ ಇಳಿದೋಯ್ತು ಮಾಸ್ಟರ್ಸ್. ಅಲ್ಲಿ ಮತ್ತೆ ಪತ್ರಿಜಿಯವರು ಏನ್ ಹೇಳಿದ್ರು ಅಂದ್ರೆ, ಶಿಷ್ಯರಿಗೆ, ಆದರ್ಶವಂತ ಶಿಷ್ಯರಿಗೆ ಉದಾಹರಣೆ ಮಿಲಾರೇಪ, ಗುರುಗಳು ಹೇಗಿರ್ಬೇಕು ಅನ್ನುವಂಥದಕ್ಕೆ ಉದಾಹರಣೆ ಮಾರ್ಪ, ಶಿಷ್ಯರು ಹೇಗಿರ್ಬೇಕು ಅನ್ನೋದಕ್ಕೆ ಉದಾಹರಣೆ ಮಿಲಾರೇಪ ಅಂತ ಹೇಳಿದಾಗ ಇನ್ನದ್ ಎಂತ ಗುರು ಶಿಷ್ಯರಾಗಿರ್ತಾರೆ ಇವರು. ಇನ್ನ ಆ ಗುರುಗಳು ಇನ್ನ ಎಂತವ್ರಾಗಿರ್ತಾರೆ, ಇನ್ನ ಆ ಶಿಷ್ಯರು ಇನ್ನ ಎಂತವ್ರಾಗಿರ್ತಾರೆ. ಮಿಲಾರೇಪಾರ್ ಅವರ ಬಗ್ಗೆ ತಿಳ್ಕೊಬೇಕಲ್ವಾ. ನಮ್ ಜೀವನನೇ ವ್ಯರ್ಥ ಅಂತ ಇಲ್ಲಿ ಪತ್ರಿಜಿಯವರು ಹೇಳ್ತಾ ಇದ್ದಾರೆ ಅಂತಂದ್ರೆ ಇನ್ನ ಮಿಲಾರೇಪಾರ್ ಅವರ ಬಗ್ಗೆ ತಿಳ್ಕೊಳ್ಳೇಬೇಕು ನಾನು ಅನ್ನೋಂತ ಒಂದು ತೀವ್ರವಾದಂತ ಒಂದು ತುಡಿತ ನನ್ನಲ್ಲಿ ಪ್ರಾರಂಭ ಆಯ್ತು. ಅಲ್ಲಿಂದ ಮುಂದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಮಿಲಾರೇಪಾರ್ ಅವರ ಬಗ್ಗೆ ಒಂದಷ್ಟು ವಿಚಾರಗಳು ನನಗೆ ಗೊತ್ತಾಗ್ತಾ ಬಂತು. ಆದ್ರೆ ಸಂಪೂರ್ಣವಾಗಿ ಯಾವುದನ್ನು ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ತಿಳ್ಕೋಬೇಕು ಅನ್ನೋಂತ ತೀವ್ರವಾದ ಒಂದು ತುಡಿತ ನನ್ನಲ್ಲಿತ್ತು. ಆದ್ರೆ ಮಾಸ್ಟರ್ಸ್ ಎಷ್ಟು ಅದ್ಭುತ ಅಂತಂದ್ರೆ, ಫೇಸ್ಬುಕ್ ಮುಖಾಂತರ ನನಗೆ ಈ ಒಂದು ಚೈತನ್ಯದ ಜೊತೆ ಕನೆಕ್ಟಿವಿಟಿಗೆ ಒಂದು ಅವಕಾಶ ಅನ್ನುವಂಥದ್ದು ಆಯ್ತು ಮಾಸ್ಟರ್ಸ್. ಫೇಸ್ಬುಕ್ ಅಲ್ಲಿ ಒಬ್ರು ಬಿಳ್ಳಕೃತಿ ಶ್ರೀನಿವಾಸ್ ರಾವ್ ಅಂತ ವೈಜಾಗ್ ನಲ್ಲಿ ಇರುವಂತವ್ರು, ಅವರೊಂದು ಪೋಸ್ಟ್ ಅನ್ನ ಇಟ್ಟಿದ್ರು. ಏನದು ಪೋಸ್ಟ್ ಅಂತಂದ್ರೆ,
ಮಿಲಾರೇಪಾರ್ ಅವರ ಜನ್ಮದಿನದ ಸಲುವಾಗಿ ಮಿಲಾರೇಪಾರ್ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಅವರು ಒಂದು ಪೋಸ್ಟ್ ಅನ್ನ ಇಟ್ಟಿದ್ರು. ಆ ಪೋಸ್ಟ್ ಅನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯ್ತು. ನನ್ಗೆ ಅವ್ರ ಪರಿಚಯ ಇದ್ದಾರೆ, ಬೆಳ್ಳಕುರ್ತಿ ಶ್ರೀನಿವಾಸರಾವ್ ಅವರು ಪರಿಚಯ ಇದ್ದಾರೆ. ಆ ಒಂದು ಪೋಸ್ಟ್ ಅನ್ನ ನೋಡಿ ತುಂಬಾ ಸಂತೋಷ ಆಯ್ತು. ನಾನು ಕಾಮೆಂಟ್ ಅನ್ನ ಕೊಟ್ಟೆ, ಮತ್ತೊಂದು ಸರ್ತಿ ಮಿಲಾರೇಪ ಚೈತನ್ಯ ಶರೀರವನ್ನ ತೆಗೆದುಕೊಂಡು ಬರ್ಬೇಕು, ಶರೀರವನ್ನ ತೆಗೆದುಕೊಂಡು ಬಂದು ಮನುಕುಲದ ಆ ಒಂದು ಔನ್ನತ್ಯಕ್ಕಾಗಿ, ಮನುಕುಲದ ಒಂದು ಏಳಿಗೆಗಾಗಿ ಅವರು ಕೆಲಸ ಮಾಡ್ಬೇಕು ಅಂತಂದ್ಬಿಟ್ಟು ನಾನು ಕಾಮೆಂಟ್ ಕೊಟ್ಟಾಗ ಅವರು ಮತ್ತೆ ನನ್ ಪರ್ಸನಲ್ ಆಗಿ ಕಾಲ್ ಮಾಡಿ ಹೇಳಿದ್ರು, ಮೇಡಮ್ ನೀವೇನ್ ಕಾಮೆಂಟ್ ಕೊಟ್ಟಿದ್ದೀರಿ ಅದು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗೋಗಿದೆ. ಮಿಲಾರೇಪ ದಿವ್ಯ ಚೈತನ್ಯ ಆಲ್ರೆಡಿ ಶರೀರ ತೆಗೆದುಕೊಂಡು ನಮ್ಮ ಸೊಸೈಟಿಯಲ್ಲಿನೇ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಅವರು ಹೇಳಿದಾಗ ತುಂಬಾ ತುಂಬಾ ಖುಷಿ ಆಗೋಯ್ತು. ಆ ರೀತಿಯಾಗಿ ಆ ಒಂದು ಶರೀರದಲ್ಲಿ ಇರ್ತಕ್ಕಂಥ ಮಿಲಾರೇಪ ಚೈತನ್ಯ ಯಾರು ಅನ್ನೋದು ಗೊತ್ತಾಯ್ತು. ಅವರು ಸೈಂಟಿಸ್ಟ್ ನಾಗೇಶ್ವರ ರಾವ್ ಅನ್ನುವಂಥದ್ದು ಅರ್ಥ ಆದ್ಮೇಲೆ ಅವ್ರದ್ದು ಫೋನ್ ನಂಬರ್ ಎಲ್ಲ ಇಸ್ಕೊಂಡು ಅವ್ರ ಹತ್ರ ಮಾತಾಡುವಂಥದ್ದು ಅದೆಲ್ಲ ಕೂಡ ನಡೀತು ಮಾಸ್ಟರ್ಸ್. ಆ ರೀತಿಯಾಗಿ ಆ ಮಿಲಾರೇಪ ಅನ್ನುವಂತ ಒಂದು ಚೈತನ್ಯದ ಜೊತೆ ಕನೆಕ್ಟಿವಿಟಿ ಅನ್ನುವಂಥದ್ದು ಸಿಕ್ತು ಮಾಸ್ಟರ್ಸ್. ಆ ರೀತಿಯಾಗಿ ಕನೆಕ್ಟಿವಿಟಿ ಸಿಕ್ಕಿದಾದ್ಮೇಲೆ ನಾಗೇಶ್ವರ ಮಾಸ್ಟರ್ ಮತ್ತೆ ಕನ್ನಡ PMC ಚಾನೆಲ್ ನಲ್ಲಿ ರಾಮು ಸರ್ ಅವರು ಕೆಲಸ ಮಾಡ್ತಾ ಇದಾರಲ್ಲ, ಅವ್ರ ಮುಖಾಂತರ ಈ ಒಂದು ಪುಸ್ತಕ ನನ್ ಕೈಗೆ ಸಿಗುವಂತದ್ದು ನಡೀತು ಮಾಸ್ಟರ್ಸ್. ಆ ಒಂದು ಪುಸ್ತಕ ನನಗೆ ಅದು ಏನು 4-5 ಜನರ ಕೈಯನ್ನ ದಾಟಿ 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 ಮತ್ತೆ ನನ್ನ ಕೈಗೆ ಬಂದಿರ್ತಕ್ಕಂಥದ್ದು. ಅಷ್ಟು ಜನರ ಕೈಯಲ್ಲಿ ಅದು ಕಂಪ್ಲೀಟ್ ಆಗಿ ವರ್ಕ್ ಆಗ್ಲಿಲ್ಲ, ಮುಂದಕ್ಕೆ ಸಾಗ್ಲಿಲ್ಲ. ಎಷ್ಟೋ ವರ್ಷಗಳಿಂದ ಹಾಗೆ ಇತ್ತು. ಕಡೆಗೆ ಈ ಒಂದು ಪುಸ್ತಕ ನನಗೋಸ್ಕರನೇ ಕಾದಿದೆ ಟ್ರಾನ್ಸ್ಲೇಷನ್ ಆಗೋದಿಕ್ಕೆ ಅನ್ನೋದು ಆ ರೀತಿಯಾಗಿ ಭಾವನೆ ಬಂದಾಗ ತುಂಬಾ ತುಂಬಾ ಆನಂದ ಆಯ್ತು ಮಾಸ್ಟರ್ಸ್. ಆಮೇಲೆ ಆ ಒಂದು ಪುಸ್ತಕ ನನ್ನ ಕೈಗೆ ಬಂದ್ಮೇಲೆ ಆ ಒಂದು ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ನಡೆದಿದ್ದು. ಈ ಒಂದು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಸುಮಾರು 2.5 ವರ್ಷಗಳ ಕಾಲ ಸಮಯ ತೆಗೆದುಕೊಂಡಿರ್ತಕ್ಕಂಥದ್ದು ಮಾಸ್ಟರ್ಸ್ ಟ್ರಾನ್ಸ್ಲೇಷನ್ ಮಾಡಕ್ಕೆ. ಆ ಒಂದು ಭಿನ್ನವಾಗಿ ಆಲೋಚಿಸು ಪುಸ್ತಕ 1 ವರ್ಷ ಕಾಲ ಟ್ರಾನ್ಸ್ಲೇಷನ್ ಮಾಡಿದ್ರೆ ಈ ಪುಸ್ತಕ 2.5 ವರ್ಷ ಕಾಲ ಟ್ರಾನ್ಸ್ಲೇಷನ್ ಮಾಡುವಂತ ಸಮಯ ತೆಗೆದುಕೊಂಡಿದ್ದು. ಯಾಕೆ ಅಂತಂದ್ರೆ ನಾಗೇಶ್ವರ ಮಾಸ್ಟರ್ ಅವ್ರು ನನ್ಗೆ ಹೇಳಿದ್ರು, ನೀನು ಈ ಪುಸ್ತಕವನ್ನ ಟ್ರಾನ್ಸ್ಲೇಷನ್ ಮಾಡುವಷ್ಟೊತ್ತಿಗೆ ನಿನ್ನ ಜೀವನನೇ ಬದಲಾಗೋಗುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗೇನೆ ನನ್ನ ಜೀವನದಲ್ಲಿ ನನಗೆ ಆ ಒಂದು ಬದಲಾವಣೆಗಳು ಅನ್ನುವಂಥದ್ದು ಬರೋದಿಕ್ಕೆ ಶುರುವಾಯ್ತು. ನನ್ನ ಜನ್ಮ ಪರಂಪರೆಯ ಕರ್ಮಗಳು, ಅವುಗಳ ಪ್ರಕ್ಷಾಳನೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಪಾಠಗಳನ್ನ ಆ ಒಂದು ಸೂಕ್ಷ್ಮ ಸ್ಥಾಯಿಯಲ್ಲಿ ಕಲಿಯೋದು, ಇದೆಲ್ಲವೂ ಕೂಡ ನಡೀತಾ ಬಂತು. ಇಷ್ಟೆಲ್ಲ ಸಮಯವನ್ನ ತೆಗೆದುಕೊಂಡು 2.5 ವರ್ಷಗಳ ಆದ್ಮೇಲೆ ಈ ಒಂದು ಪುಸ್ತಕ ಕಂಪ್ಲೀಟ್ ಆಗಿರೋದು ಮಾಸ್ಟರ್ಸ್. ಇನ್ನು ಅನೇಕ ವಿಚಾರಗಳಿದೆ. ನವೆಂಬರ್ ಅಲ್ಲಿ ಈ ಒಂದು ಪುಸ್ತಕದ ಸ್ವಾಧ್ಯಾಯ ಅನ್ನುವಂಥದ್ದು ಪ್ರಾರಂಭ ಆದಾಗ ಪ್ರಾರಂಭಿಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಂಡು ತದನಂತರ ಈ ಪುಸ್ತಕದ ಸ್ವಾಧ್ಯಾಯವನ್ನ ಮಾಡುವಂತದ್ದು ನಡೆಯುತ್ತೆ ಮಾಸ್ಟರ್ಸ್. ಆವಾಗ ಉಳಿದಿರ್ತಕ್ಕಂಥ ವಿಚಾರಗಳನ್ನ ಹಂಚ್ಕೊಳ್ತೀನಿ. ಈಗ ಈ ಮಿಲಾರೇಪಾರ್ ಅವರ ಜೀವನ ಚರಿತ್ರೆ ಏನಿದೆ ಅದರ ಕಡೆಗೆ ಗಮನ ಕೊಡೋದು ಮಾಸ್ಟರ್ಸ್. ಈ ರೀತಿಯಾಗಿ ಮಹಾ ಅದ್ಭುತವಾಗಿರ್ತಕ್ಕಂಥ ಪರಮ ದಿವ್ಯ ಚೈತನ್ಯ ಮಿಲಾರೇಪಾರ್ ಅವರು. ಮಿಲಾರೇಪಾರ್ ಅವರು ಒಬ್ಬ ಟಿಬೆಟ್ ಪ್ರಾಂತ್ಯದಲ್ಲಿ ಇದ್ದಂತ ಒಬ್ಬ ಮಹಾಯೋಗಿ, ಟಿಬೆಟಿಯನ್ ಮಹಾಯೋಗಿ ಮಾಸ್ಟರ್ಸ್. ಇವರ ತಂದೆ ಹೆಸರು ಮಿಲಾ ಶೆರಾಬ್ ಗ್ಯಾಲ್ಟನ್ ಅಂತ, ಮತ್ತೆ ತಾಯಿಯವರ ಹೆಸರು ಕಾರ್ಮೋಕೆನ್ ಅಂತ. ಕಾರ್ಮೋಕೆನ್ ಅಂದ್ರೆ ಬಿಳಿಯ ಮಾಲೆ ಅಂತ ಅರ್ಥ ಮಾಸ್ಟರ್ಸ್. ಮತ್ತೆ ಇವ್ರು ಯಾವಾಗ ಹುಟ್ಟಿದ್ರು ಅಂತಂದ್ರೆ ಭಾರತ ದೇಶದ ಕಾಲಮಾನದ ಪ್ರಕಾರ ಕ್ರಿಸ್ತ ಶಕ 1052 ಇಸವಿ ಆಗಸ್ಟ್ 25ನೇ ತಾರೀಕು ಶುಕ್ಲ ಪಕ್ಷ ಶ್ರಾವಣ ಮಾಸ ವರ್ಷ ಋತು, ಆ ಒಂದು ಸಮಯದಲ್ಲಿ ಒಳ್ಳೆ ನಕ್ಷತ್ರ ಮತ್ತೆ ರಾಶಿಯಲ್ಲಿ ಇವರು ಜನನ ಆಗಿದೆ ಅನ್ನುವಂಥದ್ದು ಭಾರತ ದೇಶದ ಕಾಲಮಾನದ ಪ್ರಕಾರ ನಾವು ತಿಳ್ಕೊಳ್ತೀವಿ ಮಾಸ್ಟರ್ಸ್. ಆದ್ರೆ ಟಿಬೆಟ್ ಕಾಲಮಾನದ ಪ್ರಕಾರ ಇವರು ಮಗಡ್ರಾನ್ ಅನ್ನುವಂಥ ಜಲನಾಮ ಸಂವತ್ಸರದಲ್ಲಿ ಶರದೃತುವಿನ ಮೊದಲ ಮಾಸದಲ್ಲಿ ಇವರು ಜನಿಸಿದ್ದಾರೆ ಅನ್ನುವಂಥದ್ದು ಆ ಒಂದು ಮೂಲದಿಂದ ನಮ್ಗೆ ಗೊತ್ತಾಗುವಂತ ವಿಚಾರ ಮಾಸ್ಟರ್ಸ್. ಮತ್ತೆ ಇವ್ರಿಗೊಬ್ಬ ತಂಗಿ ಇರ್ತಾರೆ, ಆಕೆ ಹೆಸರು ಗೋನ್ಮಾ ಕೈತ್ ಅಂತ. ಆಕೆನ ಎಲ್ಲರೂ ಕೂಡ ಪೇಟ ಅಂತ ಪ್ರೀತಿಯಿಂದ ಕರೀತಾ ಇರ್ತಾರೆ. ಹಾಗಾಗಿ ಮುಂದೆ ಆಕೆನ ಪೇಟ ಗೋನ್ಮಾ ಕೈತ್ ಅಂತಾನೆ ಆಕೆನ ಕರೀತಾ ಇರ್ತಾರೆ. ಇದು ಅವರ ಕುಟುಂಬದ ಸದಸ್ಯರ ಪರಿಚಯ. ಆದ್ರೆ ಇನ್ನ ಅವರು ಯಾವ ವಂಶಕ್ಕೆ ಸೇರಿದವರು ಅನ್ನುವಂಥ ವಿಚಾರ ಕೂಡ ನಮ್ಗಿಲ್ಲಿ ಗೊತ್ತಾಗುತ್ತೆ ಮಾಸ್ಟರ್ಸ್. ಅವರ ತಂದೆಯವರು ಜೋಸೇಲ ಅನ್ನುವಂಥ ಒಂದು ವರ್ಗಕ್ಕೆ ಸೇರಿರೋರಾಗಿರ್ತಾರೆ. ಅವರು ಆ ಒಂದು ವರ್ಗಕ್ಕೆ ಸೇರಿದವರಾಗಿ ದೊಡ್ಡ ವ್ಯಾಪಾರಿಯಾಗಿ ತುಂಬಾ ಶ್ರೀಮಂತರಾಗಿರ್ತಾರೆ. ಮತ್ತೆ ಅವರ ತಾಯಿಯವರು ನ್ಯಾಂಗ್ ರಾಜವಂಶಕ್ಕೆ ಸೇರಿರ್ತಕ್ಕಂಥವರಾಗಿರ್ತಾರೆ, ಅಂದ್ರೆ ರಾಜವಂಶಸ್ಥರಾಗಿರ್ತಾರೆ. ಈ ರೀತಿಯಾಗಿ ಇರ್ತಕ್ಕಂಥ ತಂದೆ ತಾಯಿಗಳ ಮಗನಾಗಿ ಇವರು ಜನ್ಮವನ್ನ ತೆಗೆದುಕೊಳ್ಳುವಂಥದ್ದು
ಆಗಿರುತ್ತೆ ಮಾಸ್ಟರ್ಸ್. ಇವರು ಜನ್ಮ ನಾಮ ಬಂದು ತೋಪಗ ಅಂತ ಆಗಿರುತ್ತೆ ಮಾಸ್ಟರ್ಸ್. ತೋಪಗ ಅಂತಂದ್ರೆ ಕೇಳಿಸಿಕೊಂಡ ಕೂಡಲೇ ಆನಂದವನ್ನ ಉಂಟು ಮಾಡುವವನು ಅಂತ ಅರ್ಥ ಮಾಸ್ಟರ್ಸ್. ತೋಪಗ ಅಂತ ಹೆಸರನ್ನ ಇಟ್ಟಿರ್ತಾರೆ. ಮತ್ತೆ ಇನ್ನ ಇದಿಷ್ಟು ಅವರ ಕುಟುಂಬ, ಅವರ ವಂಶ ಇದೆಲ್ಲ ಪರಿಚಯ ಆದ್ರೆ ಇನ್ನ ಇಲ್ಲಿಂದ ಮುಂದಕ್ಕೆ ಮಿಲಾರೇಪರ್ ಅವರ ಜೀವನದ ಹಲವಾರು ವಿಷಯಗಳು ನಮ್ಗೆ ಗೊತ್ತಾಗ್ತಾ ಬರುತ್ತೆ ಮಾಸ್ಟರ್ಸ್. ಇವ್ರ ಕುಟುಂಬ ರಾಜವಂಶಸ್ಥರ ಮತ್ತೆ ತುಂಬಾ ಶ್ರೀಮಂತ ವ್ಯಾಪಾರವಂತ ಕುಟುಂಬ ಆಗಿದ್ದರಿಂದ ತುಂಬಾ ಶ್ರೀಮಂತಿಕೆಯಲ್ಲಿ ಇರ್ತಾರೆ ಮಾಸ್ಟರ್ಸ್. ಆಕ್ಚುಲಿ ಅವರ ತಂದೆ ಅವರ ಕುಟುಂಬ ಬೇರೊಂದು ಪ್ರಾಂತ್ಯದಿಂದ ಆ ಒಂದು ಪ್ರಾಂತ್ಯಕ್ಕೆ ನಿರ್ಗತಿಕರಾಗಿ ಬಂದಿರ್ತಾರೆ. ಏನು ಇಲ್ದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಬಂದಿರ್ತಾರೆ. ಏನು ಇಲ್ದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಬಂದು ಅಲ್ಲಿ ನೆಲೆ ನಿಂತು ವ್ಯಾಪಾರವನ್ನ ಮಾಡ್ತಾ ತುಂಬಾ ಅದ್ಭುತವಾಗಿರ್ತಕ್ಕಂಥ ಆಸ್ತಿಗಳನ್ನ, ಸಿರಿ ಸಂಪತ್ತುಗಳನ್ನ ಎಲ್ಲ ಕೂಡ ಅವರು ಗಳಿಸ್ಕೊಳ್ತಾರೆ ಮಾಸ್ಟರ್ಸ್. ಆಮೇಲಿಂದ ಅವರೊಂದು ತುಂಬಾ ವೈಭವದಿಂದ ಕೂಡಿರ್ತಕ್ಕಂಥ ಒಂದು ಮನೆಯನ್ನ ಕಟ್ತಾರೆ. ಆ ಮನೆಗೆ 4 ಸ್ತಂಭಗಳು 8 ತೊಲೆಗಳು ಅಂತಾನೆ ಹೆಸರು ಬಂದ್ಬಿಟ್ಟಿರುತ್ತೆ ಮಾಸ್ಟರ್ಸ್. 4 ಸ್ತಂಭಗಳು 8 ತೊಲೆಗಳು ಇರುವಂತ ಒಂದು ವೈಭವದಿಂದ ಕೂಡಿರ್ತಕ್ಕಂಥ ವೈಭವೋಪೇರಿತ ಒಂದು ಮನೆಯನ್ನ ಕಟ್ಟಿರ್ತಾರೆ. ಆ ಒಂದು ಮನೆಯಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥ ಬೆಲೆ ಬಾಳುವಂತ ಒಂದು ಅಲಂಕರಣಗಳು ಇರುತ್ತೆ ಮಾಸ್ಟರ್ಸ್. ಮತ್ತೆ ಆ ಮನೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ತುಂಬಾ ಬೆಲೆ ಬಾಳುವಂತ ವಿಶೇಷವಾದ ಉಡುಪುಗಳನ್ನ, ಆಭರಣಗಳನ್ನ ಧರಿಸ್ತಾ ಇರ್ತಾರೆ. ಮತ್ತೆ ತುಂಬಾ ವೈಭವೋಪೇತವಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರು ರಾಜವಂಶಸ್ಥರು ಆಗಿರ್ತಾರೆ, ತುಂಬಾ ಶ್ರೀಮಂತರು ಆಗಿರ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಯಾರೆಲ್ಲ ತುಂಬಾ ಮಾಮೂಲಿ ಆಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರುವಂತವ್ರು ಇರ್ತಾರೆ, ಅವರೆಲ್ಲರೂ ಕೂಡ ಇವ್ರು ಹೇಳ್ದಂತೆ ಕೇಳ್ತಾ ಇರ್ತಾರೆ. ಪ್ರತಿಯೊಂದಕ್ಕೂ ಕೂಡ ಇವ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ. ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ವಾ, ತುಂಬಾ ಶ್ರೀಮಂತರಾಗಿರೋರು, ರಾಜಮಂತಂದವರು, ಪವರ್ಫುಲ್ ಆಗಿರುವಂತವ್ರು ಇದ್ರೆ ಬೇರೆಯವರೆಲ್ಲರೂ ಕೂಡ ಅವ್ರ ಮೇಲೆ ಹೆಂಗ್ ಡಿಪೆಂಡ್ ಆಗ್ತಾರೆ ಅಂತ ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಮಾಸ್ಟರ್ಸ್. ಅಷ್ಟು ಪ್ರಭಾವಿತವಾಗಿ ಅವರ ಒಂದು ಕುಟುಂಬ ಇರುತ್ತೆ. ಜನ ಎಲ್ಲ ಕೂಡನು ಎಲ್ಲಿಂದನೂ ಏನು ಇಲ್ದಂಗೆ ನಿರ್ಗತಿಕರಾಗಿ ಬಂದಿರೋರು ಇವತ್ತು ಎಷ್ಟು ಚೆನ್ನಾಗಿ ತಯಾರಾಗಿದ್ದಾರೆ ನೋಡಿ, ಅವ್ರ ವೈಭವ ನೋಡಿ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಕೊಳ್ಳುವಂತ ರೇಂಜ್ ಅಲ್ಲಿ ಅವರು ತಯಾರಾಗಿರ್ತಾರೆ ಮಾಸ್ಟರ್ಸ್. ಕೇವಲ ಆ ಊರ್ ಅಷ್ಟೇ ಅಲ್ಲ, ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲಾ ಹಳ್ಳಿಗಳಿಗೂ ಕೂಡ, ಎಲ್ಲಾ ಗ್ರಾಮದವ್ರಿಗೂ ಕೂಡ ಇವರು ಚಿರಪರಿಚಿತರಾಗಿರ್ತಾರೆ ಮಾಸ್ಟರ್ಸ್. ಅಷ್ಟು ಪವರ್ಫುಲ್ ಆಗಿ, ಅಷ್ಟು ವೈಭವದಿಂದ ಅವರು ಮೆರಿತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಮಿಲಾರೇಪರ್ ಅವರ ತಂದೆಯವರ ಆರೋಗ್ಯ ತೀರಾ ಹದಗೆಡತ್ತೆ. ಅವರು ಆ ಒಂದು ಅನಾರೋಗ್ಯದ ಸ್ಥಿತಿಯಿಂದ ಎಷ್ಟೇ ಚಿಕಿತ್ಸೆಗಳನ್ನ ಪಡ್ಕೊಂಡು ಕೂಡ ಅವರು ಚೇತರಿಸ್ಕೊಳ್ಳೋದಿಲ್ಲ ಮಾಸ್ಟರ್ಸ್. ಮರಣಶಯ್ಯೆಯಲ್ಲಿ ಅವರು ಮಲಗ್ತಾರೆ. ಆ ಒಂದು ಮರಣಶಯ್ಯೆಯಲ್ಲಿ ಅವರಿದ್ದಾಗ ಅವರ ತಮ್ಮ ಅನೇಕ ಆಸ್ತಿ ಪಾಸ್ತಿಗಳಿರುತ್ತಲ್ಲ, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಒಂದು ಉಯಿಲನ್ನ ಬರೆಸ್ತಾರೆ. ಉಯಿಲು ಅಂತಂದ್ರೆ ವೀಲ್ ನಾಮ ಅಂತ ಹೇಳ್ತೀವಲ್ಲ, ಅದು ಆ ಒಂದು ವೀಲನ್ನ ಬರೆಸ್ತಾರೆ. ಆ ಒಂದು ವೀಲ್ ನಲ್ಲಿ ತಮ್ಮ ಯಾವದಾಸ್ತಿ ಏನೇನಿದೆ ಅದೆಲ್ಲದರ ವಿಚಾರಗಳನ್ನ ಅದರಲ್ಲಿ ಬರ್ದ್ಬಿಟ್ಟು ಎಲ್ಲರ ಮುಂದೆ ಗಟ್ಟಿಯಾಗಿ ಓದೋದಿಕ್ಕೆ ಹೇಳ್ತಾರೆ ಮಾಸ್ಟರ್ಸ್. ಅಲ್ಲಿ ಅವರ ನೆಂಟ್ರಿಷ್ಟ್ರು, ಸ್ನೇಹಿತರು, ಗ್ರಾಮಸ್ಥರು, ಪ್ರಮುಖರು ಎಲ್ಲರೂ ಕೂಡ ಬಂದಿರ್ತಾರೆ. ಆ ಒಂದು ವೀಲ್ ನಾಮವನ್ನ ಓದಿ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇದೆ, ಇದನ್ನೆಲ್ಲವನ್ನ ಎಲ್ಲರೂ ನೋಡ್ಕೋಬೇಕು. ಅದರಲ್ಲೂ ಮುಖ್ಯವಾಗಿ ಮಿಲಾರೇಪರ್ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮನಿಗೆ ಆ ಜವಾಬ್ದಾರಿಯನ್ನ ನಾನು ಕೊಡ್ತಾ ಇದ್ದೀನಿ. ಅವರು ಮುಖ್ಯವಾಗಿ ಇದೆಲ್ಲ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ನೀವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿದ್ದು ಜವಾಬ್ದಾರಿಯನ್ನ, ಕರ್ತವ್ಯವನ್ನ ನಿರ್ವಹಿಸಿ. ನನ್ನ ಮಗ ಇನ್ನೂ ಚಿಕ್ಕವನು, ಅವನು ಯುಕ್ತ ವಯಸ್ಸಿಗೆ ಬಂದ್ಮೇಲೆ ಅವನ್ಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹುಡುಗಿ ನಿಶ್ಚಯ ಆಗಿದ್ದಾಳೆ ಚಿಕ್ಕವಳಿದ್ದಾಗ್ಲೇನೆ. ಸೊ ಅವರಿಬ್ರು ಚಿಕ್ಕವರಿದ್ದಾಗ್ಲೇ ವಿವಾಹ ನಿಶ್ಚಯ ಆಗಿರೋದ್ರಿಂದ ಅವನು ಯುಕ್ತ ವಯಸ್ಸಿಗೆ ಬಂದ ಮೇಲೆ ಅವನಿಗೆ ವಿವಾಹವನ್ನ ಮಾಡ್ಕೊಡಿ. ಅವಾಗ ಈ ಆಸ್ತಿ ಪಾಸ್ತಿಯ ಜವಾಬ್ದಾರಿನೆಲ್ಲ ಅವನ್ಗೆ ಕೊಡಿ ಅಂತ ಅನ್ಬಿಟ್ಟು ವೀಲ್ ನಾಮದಲ್ಲಿ ಅವರು ಹೇಳಿರ್ತಾರೆ ಮಾಸ್ಟರ್ಸ್. ಆ ಒಂದು ವೀಲ್ ನಲ್ಲಿ ಆ ರೀತಿಯಾಗಿ ಹೇಳಿದ್ದಾದ್ಮೇಲೆ ಅವರು ಒಂದು ಸ್ವಲ್ಪ ಸಮಯದ ನಂತರ ಅವರು ಪ್ರಾಣವನ್ನ ಬಿಡ್ತಾರೆ. ಆ ಒಂದು ಪ್ರಾಣವನ್ನ ಬಿಟ್ಟಿದ್ದಾದ್ಮೇಲೆ ಏನಾಗುತ್ತೆ ಗೊತ್ತಾ ಮಾಸ್ಟರ್ಸ್? ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ, ಮಿಲಾರೇಪರ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಾರಲ್ವಾ, ಅವರು ಸಂಪೂರ್ಣವಾಗಿ ಆ ಒಂದು ಆಸ್ತಿ ಪಾಸ್ತಿ ಏನೇನೆಲ್ಲ ಇರುತ್ತೆ, ಸಿರಿ ಸಂಪತ್ತು ಏನೇನಿರುತ್ತೆ ಎಲ್ಲಾನು ಅವ್ರ ಕಂಟ್ರೋಲ್ಗೆ ತಗೊಂಡ್ಬಿಡ್ತಾರೆ. ಆದ್ರೆ ಆಕ್ಚುಲಿ ಇಲ್ಲಿ ಮಿಲಾರೇಪರ್ ಅವರ ತಾಯಿ ರಾಜವಂಶಸ್ಥಳಾಗಿದ್ದು ಆಕೆ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರ್ತಾಳೆ. ತುಂಬಾ ಬುದ್ಧಿವಂತಳು ಕೂಡ ಆಗಿರ್ತಾಳೆ. ಎಲ್ಲವನ್ನೂ ಕೂಡ ಆಕೆನೆ ನಿಭಾಯಿಸುವಂತ ಒಂದು ಸಾಮರ್ಥ್ಯವನ್ನ ಪಡ್ಕೊಂಡಿದ್ರು ಕೂಡ ತನ್ನ ಪತಿ ಇವರಿಗೆ ಜವಾಬ್ದಾರಿನ ವಹಿಸಿರೋದ್ರಿಂದ ಆಕೆ ಸೈಲೆಂಟ್ ಆಗೇನೆ ಇರ್ತಾಳೆ ಮಾಸ್ಟರ್ಸ್.
ಅವರ ನೆಂಟ್ರಿಷ್ಟ್ರೆಲ್ಲರೂ ಕೂಡ ನಿನ್ಗೆ ಆ ಕೆಪಾಸಿಟಿ ಇದೆ, ಇದೆಲ್ಲ ನೀನೇ ನೋಡ್ಕೋ, ಉಳ್ದಿರೋದೆಲ್ಲ ನಾವು ನೋಡ್ಕೊಳ್ತೀವಿ, ಜವಾಬ್ದಾರಿನ ನಿರ್ವಹಿಸ್ಕೊಂಡು ಅದರ ಲೆಕ್ಕಾಚಾರನೆಲ್ಲ ನಿನ್ಗೆ ಒಪ್ಪಿಸ್ತೀವಿ ಅಂತ ಹೇಳಿದ್ರೆ ಮಿಲಾ ರೇಪರ್ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಏನ್ ಹೇಳ್ತಾರೆ ಗೊತ್ತಾ? ಬೇಕಾಗಿಲ್ಲ, ಎಲ್ಲ ನಾವೇ ನೋಡ್ಕೋತೀವಿ, ನಮ್ಗೆ ಅದೆಲ್ಲ ಜವಾಬ್ದಾರಿ ಕೊಟ್ಟಿರೋದು, ನೀವೆಲ್ಲ ನಿಂಪಾಡಿಗೇನೋ ನಿಮ್ದೇನೋ ನೀವು ನೋಡ್ಕೊಳ್ರಿ, ಇವ್ರನ್ನೆಲ್ಲಾನು ನಾವೇ ನೋಡ್ಕೊಳ್ತೀವಿ ಅಂತ ಅನ್ಬಿಟ್ಟು ಸಂಪೂರ್ಣ ಹತೋಟಿನ ಅವ್ರ ಕೈಗೆ ತಗೊಂಡ್ಬಿಡ್ತಾರೆ. ಸಂಪೂರ್ಣ ಆಸ್ತಿ ಪಾಸ್ತಿನೆಲ್ಲ ಲಪಟಾಯಿಸ್ಬಿಡ್ತಾರೆ. ಆ ಒಂದು ಸಂಪೂರ್ಣ ಹತೋಟಿ ಅವ್ರ ಕೈ ತಗೊಂಡು ಮಿಲಾ ರೇಪಾರ್ ಅವರನ್ನ ಮತ್ತೆ ಅವರ ತಂಗಿ ಪೇಟ ಇನ್ನು ಪುಟ್ಟ ಮಕ್ಕಳಾಗಿರ್ತಾರೆ, ಆಗ್ಲೇನೆ ಅವರನ್ನ ಕೆಲಸದಾಳುಗಳಾಗಿ ತಯಾರು ಮಾಡ್ತಾರೆ. ಒಂದ್ ಸ್ವಲ್ಪ ದಿನ ಚಿಕ್ಕಮ್ಮನ ಹತ್ರ ಒಂದಷ್ಟು ದಿನ ಅವ್ರ ಚಿಕ್ಕಪ್ಪನ ಹತ್ರ ಕೆಲಸ ಮಾಡೋ ಹಾಗೆ ಅವರನ್ನ ತಯಾರು ಮಾಡ್ಕೊಳ್ತಾರೆ. ಅವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಡೋದಿಲ್ಲ. ಕೊಡುವಂತ ಊಟ ಹೇಗಿರುತ್ತೆ ಅಂದ್ರೆ ಅಳ್ಸೋಗಿರ್ತಕ್ಕಂಥದ್ದು, ನಾಯಿಗಳಿಗೆ ಕೂಡ ಹಾಕಿದ್ರೆ ತಿನ್ನಲ್ವೇನೋ ಅಂತ ಆಹಾರವನ್ನ ಕೊಡುವಂತದ್ದು ಅಲ್ಲಿ ಮಾಡ್ತಾ ಇರ್ತಾರೆ. ಮತ್ತೆ ಹರಕಲು ಬಟ್ಟೆ, ಒಂದು ಒಳ್ಳೆ ಬಟ್ಟೆ ಕೂಡ ಅವ್ರಿಗೆ ಕೊಡೋದಿಲ್ಲ. ಸಿನಿಮಾಗಳಲ್ಲಿ ನಾವು ನೋಡ್ತೀವಲ್ವಾ ಮಾಸ್ಟರ್ಸ್, ಅದೇ ರೀತಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಅಷ್ಟೆಲ್ಲ ರೀತಿಯಲ್ಲಿ ತುಂಬಾ ಕಠಿಣವಾಗಿ ಅವರ ಜೀವನ ತಯಾರಾಗತ್ತೆ. ನಿರಂತರವಾಗಿ ಅವಿರಾಮವಾಗಿ ಒಂದು ಕೆಪಾಸಿಟಿಗೆ ಮೀರಿ ಅವ್ರ ಹತ್ರ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ದಾಗ ಅವರ ಕೈಗಳಲ್ಲಿ ಕಾಲುಗಳಲ್ಲಿ ಬೊಬ್ಬೆಗಳು ಬಂದು ಅದೆಲ್ಲ ಒಡೆದೋಗಿ ರಕ್ತ ಸೋರ್ತಾ ಇರತ್ತೆ ಮಾಸ್ಟರ್ಸ್. ಅವ್ರ ತಾಯಿಯವರು ಅವರ ಆ ಒಂದು ದುಸ್ಥಿತಿಯನ್ನ ನೋಡಿ ಆ ಒಂದು ಹರಕಲು ಬಟ್ಟೆಯನ್ನ ಹಾಕೊಂಡು, ತೇಪೆಯನ್ನ ಹಾಕೊಂಡು ಬಟ್ಟೆಯನ್ನ ಧರಿಸ್ತಾ ಇರ್ತಕ್ಕಂಥದ್ದು, ಚಳಿಯನ್ನ ತಡೆಯಕ್ಕಾಗದೆ ಆ ಮಕ್ಕಳು ಕಷ್ಟ ಪಡ್ತಾ ಇರ್ತಕ್ಕಂಥದ್ದು, ಆಕೆಗೆ ಅನೇಕ ರೀತಿಯಲ್ಲಿ ಅವಮಾನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ಎಲ್ಲದ್ರಿಂದ ಆಕೆ ತುಂಬಾ ನೊಂದ್ಕೊಳ್ತಾ ಇರ್ತಾಳೆ, ರೋದನೆ ಮಾಡ್ತಾ ಇರ್ತಾಳೆ ಮಾಸ್ಟರ್ಸ್. ಈ ರೀತಿಯಾಗಿ ಅವರ ಪರಿಸ್ಥಿತಿ ತಯಾರಾಗತ್ತೆ. ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅಷ್ಟು ದೌರ್ಜನ್ಯದಿಂದ ನಡ್ಕೊಳ್ತಾ ಇರ್ತಾರೆ. ಆದ್ರೆ ಆ ಒಂದು ಮಿಲಾ ರೇಪರ್ ಅವ್ರಿಗೆ ಯುಕ್ತ ವಯಸ್ಸು ಬಂದಾಗ ಆ ಒಂದು ಆಸ್ತಿ ಪಾಸ್ತಿಯನ್ನ ಪುನಃ ಹಿಂದಕ್ಕೆ ಕೊಡಿ ಅಂತ ಕೇಳಿದಾಗ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ, ನಿಮ್ದೇನೋ ಆಸ್ತಿ ಪಾಸ್ತಿ ಇರ್ಲಿಲ್ಲ, ಅವರೆಲ್ಲಾನು ಅವ್ರಿಗೆ ನಿನ್ ಗಂಡನ್ಗೆ ನಾವೇ ಸಾಲ ಕೊಟ್ಟಿದ್ದು, ಅವರು ಆ ಸಾಲಕ್ಕೆ ಇನ್ನು ಪೂರ್ತಿ ನಮ್ ಸಾಲನೇ ತೀರ್ಸಿಲ್ಲ, ಬಡ್ಡಿ ಕೂಡ ಕೊಟ್ಟಿಲ್ಲ, ಅದಕ್ಕೆ ಇದೆಲ್ಲ ಸರಿ ಹೋಯ್ತು, ಹೋಗಿ ಯಾತ್ರದ್ದು ಇಲ್ಲ ಅನ್ನೋ ರೀತಿಯಲ್ಲಿ ಆಕೆಗೆ ಹೊಡೆದು ಬೈದು ಅವಮಾನ ಮಾಡ್ತಾರೆ ಮಾಸ್ಟರ್ಸ್. ಆಗ ಆ ತಾಯಿಗೆ ಅರ್ಥ ಆಗತ್ತೆ, ಇನ್ನ ಇವ್ರಿಗೆ ಒಂದು ಚೂರು ಆಸ್ತಿ ನಮ್ಗೇನು ಸಿಗೋದಿಲ್ಲ ಅಂತ. ಆ ಒಂದು ಸಮಯದಲ್ಲಿ ಆಕೆ ಮನಸ್ಸಿನಲ್ಲಿ ತೀವ್ರವಾದಂತ ದ್ವೇಷ ಮತ್ತು ಪ್ರತೀಕಾರದ ಬೆಂಕಿ ಅನ್ನುವಂಥದ್ದು ಆಕೆ ಮನಸ್ಸಿನಲ್ಲಿ ಉದ್ಭವ ಆಗತ್ತೆ ಮಾಸ್ಟರ್ಸ್. ಆ ಒಂದು ಸೇಡನ್ನ ತೀರ್ಸ್ಕೋಬೇಕು ಅನ್ನೋದೇ ಅವಳ ಲಕ್ಷ್ಯ ಆಗ್ಬಿಡತ್ತೆ. ಅದಕ್ಕೋಸ್ಕರ ತನ್ನ ಮಗನನ್ನ ನೀನು ದೊಡ್ಡ ಅಧಿಕಾರಿಯಾಗಿನೋ ಚೆನ್ನಾಗಿ ಸಂಪಾದನೆ ಮಾಡಿ ದೊಡ್ಡ ಶ್ರೀಮಂತ ಆಗಿನೋ ಇವ್ರ ಮೇಲೆ ಸೇಡ್ ತೀರ್ಸ್ಕೊಳ್ತೀನಿ ಅಂತಂದ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ನೀನ್ ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ತಾಯಿ ಮಾತಿನ ಪ್ರಕಾರನೇ ಮಿಲಾ ರೇಪಾರ್ ಅವರು ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮನೆಯಿಂದ ಹೊರಡ್ತಾರೆ. ಯಂಗ್ಟನ್ ತ್ರೊಗ್ಯಾಲ ಅನ್ನುವಂತ ಒಬ್ಬ ಲಾಮಾರ್ ಅವರನ್ನ ಭೇಟಿಯಾಗಿ ಅವರಿಂದ ಆ ಒಂದು ವಿದ್ಯೆಯನ್ನ ಕಲಿತಾರೆ ಮಾಸ್ಟರ್ಸ್. ಆ ಒಂದು ವಿದ್ಯೆಯನ್ನ ಪ್ರಾರಂಭದಲ್ಲಿ ಅವ್ರ ಹತ್ರ ಒಂದಷ್ಟು ಕಲಿತಾರೆ. ಅದನ್ನ ಕಲ್ತಿದ್ದಾದ್ಮೇಲೆ ಆ ಒಂದು ವಿದ್ಯೆಗಳು ಅದು ಸಾಕಾಗೋದಿಲ್ಲ ಮಾಸ್ಟರ್ಸ್. ಅಲ್ಲಿ ಮಿಲಾ ರೇಪಾರ್ ಅವರು ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತಂದ್ರೆ ಇನ್ನೂ ತುಂಬಾ ತೀವ್ರವಾಗಿರ್ತಕ್ಕಂತ ಶಕ್ತಿಯನ್ನ ಪಡ್ಕೊಳ್ಳುವಂತ ವಿದ್ಯೆಗಳನ್ನ ಅವ್ರು ಕಲಿಬೇಕಾಗಿರುತ್ತೆ. ಅದೆಂತದ್ದು ಅಂದ್ರೆ ಆಲಿಕಲ್ಲು ಮಳೆಯನ್ನ ಸುರಿಸಿ ಅಲ್ಲಿ ಎಲ್ಲಾರ್ಗು ಕೂಡ ನಷ್ಟವನ್ನ ಉಂಟು ಮಾಡುವಂತದ್ದು, ಕೊಲ್ಲಬೇಕು ಅಂತ ಅನ್ಕೊಂಡಿರೋರ್ನ ತೀವ್ರವಾಗಿರ್ತಕ್ಕಂತ ರೀತಿಯಲ್ಲಿ ಭಯಂಕರವಾಗಿ ಕೊಲ್ಲುವಂಥದ್ದು, ಇದೆಲ್ಲವನ್ನು ಕೂಡ ಅವ್ರು ಕಲಿಬೇಕಾಗಿರುತ್ತೆ. ಆದ್ರೆ ಇದುವರೆಗೂ ಅವ್ರು ಕಲ್ತಿರೋದೆಲ್ಲ ಪ್ರಾಥಮಿಕ ಹಂತದ ವಿದ್ಯೆಗಳಾಗಿರುತ್ತೆ ಮಾಸ್ಟರ್ಸ್. ಹಾಗಾಗಿ ಇನ್ನು ಇಂಥದ್ದೆಲ್ಲ ನಾನು ಕಲಿಬೇಕು ಅಂತ ಅಂದಾಗ ಅವ್ರ ಲಾಮಾರ್ ಅವರು ಆತನ ಶ್ರದ್ಧೆಯನ್ನ ಕಂಡು ಮತ್ತೊಬ್ಬ ಲಾಮಾರ್ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಇವ್ರ ಹತ್ರ ಆ ವಿದ್ಯೆಗಳನ್ನ ಕಲಿಯೋದಿಕ್ಕೆ ಯಾರು ಬರ್ತಾರೋ ಅವ್ರನ್ನೆಲ್ಲ ಕಳಿಸ್ಬೇಕು, ಅವ್ರ ಹತ್ರ ಕಲಿಬೇಕು ಅಂತ ಬಂದಿರುವಂತ ಆ ವಿದ್ಯೆಗಳನ್ನ ಕಲಿಯಕ್ ಬಂದಿರೋರ್ನ ಇವ್ರ ಹತ್ರ ಕಳಿಸ್ಬೇಕು ಅಂತ ಅವ್ರು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಆ ಒಪ್ಪಂದದ ಪ್ರಕಾರ ಮಿಲಾ ರೇಪಾರ್ ಅವರನ್ನ ಅವರೇನೆ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಮಿಲಾ ರೇಪಾರ್ ಅವರು ಆ ಒಂದು ವಿದ್ಯೆಗಳನ್ನ ಅಭ್ಯಾಸ ಮಾಡ್ತಾರೆ ಮಾಸ್ಟರ್ಸ್. ಆ ಒಂದು ಆಲಿಕಲ್ಲು ಮಳೆ ಸುರಿಸುವಂತ ಆ ವಿದ್ಯೆಯನ್ನ ಅವರು ಅಭ್ಯಾಸ ಮಾಡುವಂತದ್ದು ಮತ್ತೆ ಬೇರೆ ಬೇರೆ ವಿದ್ಯೆಗಳನ್ನ ಇಬ್ರು ಲಾಮಾರ್ ಅವ್ರ ಹತ್ರ ಅಭ್ಯಾಸ ಮಾಡುವಂತದ್ದು ಹೆಂಗಿರುತ್ತೆ ಅಂತಂದ್ರೆ 7 ದಿನ ನೀನು ನಿರಂತರವಾಗಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೇಕು, ಕದಲ್ಬಾರ್ದು, ಹೊರಗಡೆಗೂ ಕೂಡ ಬರಬಾರ್ದು ಅಂತ ಹೇಳಿದ್ರೆ 7 ದಿನ ಅದೇ ರೀತಿಯಾಗಿ ಕೂತ್ಕೊಂಡು ಅಭ್ಯಾಸ ಮಾಡ್ತಾರೆ ಮಾಸ್ಟರ್ಸ್. ಒಂದು ಗುಹೆ ಒಳಗಡೆ ಹೋಗಿ ಆ ಗುಹೆಯ ಎಂಟ್ರೆನ್ಸ್ ಏನಿರುತ್ತೆ ಅದನ್ನೆಲ್ಲ ಒಂದು ಗೋಡೆಯಿಂದ ಕಟ್ಕೊಂಡ್ಬಿಟ್ಟು ಕೇವಲ ಒಂದು ಚಿಕ್ಕ
ಹೋಲನ್ನ ಮಾತ್ರ ಅಲ್ಲಿ ಇರಿಸಿರ್ತಾರೆ. ಆ ಒಂದು ಹೋಲಿನ ಮುಖಾಂತರ ಆಹಾರವನ್ನ ಮತ್ತೆ ನೀರನ್ನ ಪಡೆದುಕೊಳ್ಳೋದಕ್ಕೆ ಗಾಳಿ ಒಳಗಡೆ ಬರ್ಲಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಹೋಲನ್ನ ಮಾಡಿ ಇರಿಸಿರ್ತಾರೆ. ಆ ರೀತಿಯಾಗಿ 7 ದಿನಗಳ ಕಾಲ ಅವರು ಒಳಗಡೆ ಕೂತ್ಕೊಂಡು ಸಾಧನೆಯನ್ನ ಮಾಡ್ತಾರೆ. ಅದಾದ್ಮೇಲೆ 7 ದಿನ ಸಾಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ 7 ದಿನ ಅದೇ ರೀತಿಯಾಗಿ ಗುರುಗಳ ಅನುಮತಿಯನ್ನ ತೆಗೆದುಕೊಂಡು ಸಾಧನೆ ಮಾಡ್ತಾರೆ. ಆಗ ಎಲ್ಲ ವಿದ್ಯೆಗಳು ಕೂಡ ಅವ್ರಿಗೆ ಒಂದು ರೇಂಜ್ ಅಲ್ಲಿ ಸಿದ್ಧಿಸುತ್ತೆ ಮಾಸ್ಟರ್ಸ್. ಅದರ ಪ್ರಕಾರ ಮಾಸ್ಟರ್ಸ್ ಎಷ್ಟು ಭಯಂಕರವಾಗಿ ಶತ್ರುಗಳನ್ನ ಕೊಲ್ತಾರೆ ಗೊತ್ತಾ? ಆ ಶತ್ರುಗಳನ್ನ ಕೊಲ್ಬೇಕಾದ್ರೆ ನಿಜವಾದ ಶತ್ರುಗಳು ಯಾರು? ಅವ್ರ ತಾಯಿಗೆ ಮತ್ತೆ ಮಿಲಾರೆಪರ್ ಅವರ ಕುಟುಂಬಕ್ಕೆ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ. ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮನನ್ನ ಬಿಟ್ಟು ಯಾರ್ಯಾರು ಇವ್ರಿಗೆ ಅನ್ಯಾಯವನ್ನ ಮಾಡಿರ್ತಾರೆ, ಇವರಿಗೆ ವಿರುದ್ಧವಾಗಿ ನಿಂತಿರ್ತಾರೆ, ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಒಟ್ಟು 35 ಜನ ಚಿಕ್ಕಪ್ಪ ಚಿಕ್ಕಮ್ಮನನ್ನ ಹೊರತುಪಡಿಸಿ 35 ಜನರನ್ನ ಕೊಲ್ಲೋದಿಕ್ಕೆ ಆ ವಿದ್ಯೆಯನ್ನ ಪ್ರಯೋಗ ಮಾಡ್ತಾರೆ. ಅಲ್ಲಿ ಅವರ ಚಿಕ್ಕಪ್ಪನ ಮನೆಯಲ್ಲಿ ಅವರ ಹಿರಿಯ ಮಗನ ವಿವಾಹ ಮಹೋತ್ಸವ ನಡೀತಾ ಇರುತ್ತೆ. ಆ ಒಂದು ಮನೆಯಲ್ಲಿ ಆ ಒಂದು ವಿವಾಹ ಮಹೋತ್ಸವ ನಡೀತಾ ಇರ್ಬೇಕಾದ್ರೆ ಆ 35 ಜನ ಇರ್ತಾರೆ. ಗಂಡು ಹೆಣ್ಣು ಚಿಕ್ಕಪ್ಪ ಚಿಕ್ಕಮ್ಮನ ಉಳಿದಂತ ಮಕ್ಕಳು ಮತ್ತೆ ಬೇರೆ ಬೇರೆ ನೆಂಟ್ರಿಷ್ಟ್ರು ಎಲ್ಲರೂ ಕೂಡ ಅಲ್ಲಿರ್ತಾರೆ. ಅವರು ಆ ವಿದ್ಯೆಯನ್ನ ಪ್ರಯೋಗ ಮಾಡ್ತಾರೆ. ಭಯಂಕರವಾಗಿ ಆ ಒಂದು ಮನೆನೇ ಉರುಳಿ ಬೀಳುತ್ತೆ. ಆ ಮನೆ ಉರುಳಿ ಬಿದ್ದಾಗ ಅದ್ರಲ್ಲಿ ಇದ್ದಂತವ್ರೆಲ್ಲರೂ ಕೂಡ ತೀವ್ರವಾಗಿ ಭಯಂಕರವಾಗಿ ಸಾವನ್ನ ಅಪ್ತಾರೆ. ಆ ಒಂದು ರೀತಿಯಲ್ಲಿ 35 ಜನ ಸತ್ ಹೋಗ್ತಾರೆ ಮಾಸ್ಟರ್ಸ್. ಅವರೆಲ್ಲರೂ ಸತ್ತೋದಾಗ ಅವ್ರ ತಾಯಿಯವ್ರಿಗೆ ಆ ಹುಚ್ಚಾಗಿರ್ತಕ್ಕಂಥ ವಿಕೃತವಾಗಿರ್ತಕ್ಕಂಥ ಆನಂದವನ್ನ ಆಕೆ ಅನುಭವಿಸ್ತಾರೆ. ಆದ್ರೆ ಇಷ್ಟೆಲ್ಲ ಅನುಭವಿಸಿ ಸಾಲದು ಅಂತ ಅಂದ್ಬಿಟ್ಟು ಈ ಊರಿನಲ್ಲಿ ಇರ್ತಕ್ಕಂಥ ಬಾರ್ಲಿ ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿದೆ. ಊರ್ನವರು ಕೂಡ ನನ್ನ ಮೇಲೆ ತುಂಬಾ ಕೋಪದಿಂದ ನಡ್ಕೊಂಡಿದ್ದಾರೆ, ತುಂಬಾ ಅವಮಾನ ಮಾಡಿದ್ದಾರೆ, ಅವ್ರಿಗೂ ತಕ್ಕ ಪಾಠ ಕಲ್ಸು ಅಂತಂದಾಗ ಮತ್ತೆ ಆಲಿಕಲ್ಲು ಮಳೆಯನ್ನ ಸುರಿಸಿ ಆ ಊರ್ನಲ್ಲಿ ಇರ್ತಕ್ಕಂಥ ಆ ಒಂದು ಬೆಳೆನೆಲ್ಲ ಕೂಡ ನಾಶ ಮಾಡ್ತಾರೆ. ಆ ಊರಿನ ಜನ ಎಲ್ಲ ಅಯ್ಯೋ ಅಂತ ರೋದನೆ ಮಾಡ್ತಾರೆ ಮಾಸ್ಟರ್ಸ್. ಇಷ್ಟೆಲ್ಲ ಪಾಪ ಕೃತ್ಯಗಳನ್ನ ಮಾಡ್ತಾರೆ ಮಿಲಾರೆಪರ್ ಅವರು. ಇಷ್ಟೆಲ್ಲ ಪಾಪ ಕೃತ್ಯ ಮಾಡಿದ್ರು ಇಲ್ಲಿ ಒಂದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಅವರು ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ಪಡ್ಕೋಬೇಕು ಅಂತಾನೆ ಈ ಜನ್ಮಕ್ಕೆ ಅವರು ಡಿಸೈನ್ ಮಾಡ್ಕೊಂಡು ಬಂದಿರ್ತಾರೆ. ಅವರು ಮಾಮೂಲಿ ಆಗಿರ್ತಕ್ಕಂಥ ಚೈತನ್ಯ ಅಲ್ಲ, ಅವರು ಮಹಾ ಚೈತನ್ಯ ಆಗಿರ್ತಾರೆ. ಅವರು ಯಾವ ರೇಂಜಲ್ಲಿ ಚೈತನ್ಯ ಆಗಿರ್ತಾರೆ ಅಂತಂದ್ರೆ, ಗುರುವನ್ನೇ ವಿದ್ಯೆಯನ್ನ ಕಲಿಸ್ಕೊಟ್ಟಂತ ಗುರುವನ್ನೇ ಮೀರಿ ಗುರುವಿಗೆ ಗುರುವಾಗಿ ತಯಾರಾಗಿರ್ತವ್ರಾಗಿರ್ತಾರೆ. ಮತ್ತೆ ಅವ್ರಿಗೆ ಯಾವ ದೇವತೆಗಳು ವರವನ್ನ ಕೊಟ್ಟಿರ್ತಾರೆ ಆ ದೇವತೆಗಳನ್ನೇ ಮೀರಿ ಬೆಳೆದಿರ್ತಕ್ಕಂಥವ್ರಾಗಿರ್ತಾರೆ. ಬರೀ ಗುರುಗಳಿಗೆ ಗುರುವಾಗಿ ಅಲ್ಲದೆ ದೇವತೆಗಳನ್ನೇ ಮೀರಿರ್ತಕ್ಕಂಥವ್ರಾಗಿ ಅಲ್ಲದೆ ಅನೇಕ ಗ್ಯಾಲಾಕ್ಸಿಗಳನ್ನ ಸೃಷ್ಟಿ ಮಾಡಿ ಆ ಗ್ಯಾಲಾಕ್ಸಿಗಳಿಗೆ ಅಧಿನಾಯಕನಾಗಿ ಅವುಗಳನ್ನ ಪರಿಪಾಲನೆ ಮಾಡ್ತಾ ಸಾಧನೆ ಮಾರ್ಗದಲ್ಲಿ ನಡೆಯುವಂತವ್ರೆಲ್ಲರಿಗೂ ಕೂಡ ಧ್ಯಾನ ಮಾರ್ಗದಲ್ಲಿ ನಡೆಸ್ತಾ ಜ್ಞಾನವಾಗಿ ಬೆಳಕಾಗಿ ನಿಲ್ತಾ ನಡೆಸ್ತಾ ಇರುವಂತ ಮಹಾಪರಮ ದಿವ್ಯ ಚೈತನ್ಯ ಮಾಸ್ಟರ್ಸ್ ಮಿಲಾರೆಪ್ಪ ಅನ್ನುವಂಥವ್ರು. ಒಂದೇ ಜನ್ಮದಲ್ಲೇ ಬುದ್ಧತ್ವವನ್ನ ಪಡ್ಕೊಂಡಿರ್ತಕ್ಕಂಥ ಮಹಾಯೋಗಿ. ಇಷ್ಟೆಲ್ಲ ಪಾಪ ಕೃತ್ಯಗಳನ್ನ ಈಗ ಮಾಡಿದ್ದಾರೆ. ಇಷ್ಟೆಲ್ಲ ಪಾಪ ಕೃತ್ಯಗಳನ್ನ ಮಾಡಿದ್ರು ಕೂಡ ಅವರ ಒಂದು ಜೀವನದ ಉದ್ದೇಶ ಈ ಅನುಭವನ ತಗೊಳ್ಳೋದಾಗಿರುತ್ತೆ. ಅದ್ರ ಜೊತೆಗೆ ಮಹಾಪರಿಪೂರ್ಣತ್ವವನ್ನ ಪಡ್ಕೊಂಡು ಆ ಒಂದು ಮಾರ್ಗದಲ್ಲಿ ಬೆಳಕಾಗಿ ನಿಲ್ಲುವಂಥದ್ದು ಅವರ ಒಂದು ಲೈಫ್ ಡಿಸೈನ್, ಲೈಫ್ ಪರ್ಪಸ್ ಆಗಿರುತ್ತೆ ಮಾಸ್ಟರ್ಸ್. ಆ ಒಂದು ಪರ್ಪಸ್ಗೆ ಅನುಗುಣವಾಗಿ ಅವ್ರು ಇದುವರೆಗೂ ಏನೇನೆಲ್ಲ ಪಾಪ ಕೃತ್ಯಗಳನ್ನ ಮಾಡಿರ್ತಾರೆ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಪಶ್ಚಾತ್ತಾಪ ಅನ್ನುವಂಥದ್ದು ಉಂಟಾಗತ್ತೆ. ನಾನು ಇಂಥ ಕೆಲಸ ಮಾಡಿದ್ದೀನಲ್ಲ, ಇದು ತಪ್ಪಲ್ವಾ ಅನ್ನುವಂತ ಒಂದು ಪಾಪ ಪ್ರಜ್ಞೆ ಅವರನ್ನ ಕಾಡ್ತಾ ಇರುತ್ತೆ ಮಾಸ್ಟರ್ಸ್. ಅದಕ್ಕೆ ಪೂರಕವಾಗಿ ಅವ್ರಿಗೆ ಯಾವ ಲಾಮಾರ್ ಅವರು ವಿದ್ಯೆಯನ್ನ ಕಲ್ಸ್ಕೊಟ್ಟಿರ್ತಾರೆ ಅವರ ಜೀವನದಲ್ಲಿ ಒಂದು ಘಟನೆ ಅನ್ನೋದು ಉಂಟಾಗತ್ತೆ. ಆ ಒಂದು ಲಾಮಾರ್ ಅವರಿಗೆ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಒಬ್ಬ ಶ್ರೀಮಂತ ಇವರ ಆಶ್ರಮಕ್ಕೆ ಆಶ್ರಯದಾತನಾಗಿರ್ತಾನೆ, ಪೋಷಕನಾಗಿರ್ತಾನೆ ಮಾಸ್ಟರ್ಸ್. ಒಂದ್ಸತಿ ಆತ ತೀವ್ರ ಅನಾರೋಗ್ಯದಿಂದ ಇರುವಂತ ಸಂದರ್ಭದಲ್ಲಿ ಈ ಲಾಮಾರ್ ಅವರು ಅಲ್ಲಿಗೆ ಹೋಗಿ ಅವ್ರಿಗೆ ಗೊತ್ತಿರ್ತಕ್ಕಂಥ ಎಲ್ಲ ಚಿಕಿತ್ಸೆಗಳನ್ನ ಕೊಡ್ತಾರೆ. ಫಲಕಾರಿ ಆಗದಂತೆ ಆ ಶ್ರೀಮಂತ ಸತ್ ಹೋಗ್ಬಿಡ್ತಾನೆ. ಸತ್ತೋದಾಗ ಅವರು ತುಂಬಾ ದುಃಖದಿಂದ ವಾಪಸ್ ಬರ್ತಾರೆ. ಆಶ್ರಮಕ್ಕೆ ಬಂದು ಹೇಳ್ತಾರೆ, ನೋಡು, ನಾನು ಇದುವರೆಗೂ ನನ್ನ ಜೀವನನೆಲ್ಲ ಈ ಕ್ಷುದ್ರ ವಿದ್ಯೆಗಳನ್ನ ಕಲ್ಸೋದ್ರಲ್ಲಿ, ಕ್ಷುದ್ರ ವಿದ್ಯೆಗಳನ್ನ ಪ್ರಯೋಗ ಮಾಡಿ ವಿಧ್ವಂಸವನ್ನ ಸೃಷ್ಟಿ ಮಾಡೋದ್ರಲ್ಲೇನೆ ನನ್ನ ಜೀವನ ಕಳೆದ್ಬಿಟ್ಟೆ. ಈ ಧರ್ಮ ಮಾರ್ಗಕ್ಕೆ ನಾನು ಬರ್ಲೇ ಇಲ್ಲ. ನಾನು ಎಷ್ಟೋ ಪಾಪ ಕರ್ಮಗಳನ್ನ ಹೊತ್ಕೊಂಡಿದೀನಿ. ನೀನು
ಮಗನ ಸಮಾನ ಆಗಿರ್ತಕ್ಕಂಥ ನನ್ನ ಶಿಷ್ಯನಾದ ನೀನು ಕೂಡ ಇದೇ ಮಾರ್ಗದಲ್ಲಿ ನಡೆಯೋ ಹಾಗೆ ನಿನಗೂ ದೀಕ್ಷೆಯನ್ನ ಕೊಟ್ಟು ನೀನು ಪಾಪ ಮಾಡೋ ಹಾಗೆ ಮಾಡಿದೀನಿ. ಇದೆಲ್ಲ ಕೂಡ ನಾನು ನನ್ನ ತಲೆ ಮೇಲೆನೆ ಹೊತ್ಕೊಂಡಿರುವಂತ ಕರ್ಮ ಆಗಿದೆ. ಈ ವಯಸ್ಸು ಇವಾಗ ನನ್ ವಯಸ್ಸು ಮುಗ್ದೋಗ್ಬಿಟ್ಟಿದೆ, ಸಾಧನೆ ಮಾಡೋದಿಕ್ಕೂ ಕೂಡ ಶಕ್ತಿ ಇಲ್ಲ ನನ್ಗೆ ಇವಾಗ. ಆದ್ರೆ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸಂಕಟ ಪಡ್ತಾರೆ. ಮತ್ತೆ ಅವ್ರು ಇನ್ನೊಂದ್ ಮಾತು ಹೇಳ್ತಾರೆ, ನನಗಂತೂ ಈ ಒಂದು ಮಾರ್ಗದಲ್ಲಿ ಸಾಧನೆ ಎಷ್ಟ್ ಮಾಡ್ತೀನೋ ಏನೋ ಹೇಳೋದಿಕ್ ಬರೋದಿಲ್ಲ, ನನ್ ಶರೀರ ಎಷ್ಟು ಸಹಕಾರ ಕೊಡುತ್ತೋ ಗೊತ್ತಿಲ್ಲ. ಆದ್ರೆ ನೀನ್ ಇನ್ನು ಯುವಕ, ನಿನ್ಗೆ ಒಳ್ಳೆ ಶಕ್ತಿ ಇದೆ. ನೀನು ಈ ಸಾಧನೆ ಮಾರ್ಗದಲ್ಲಿ ನೀನು ನಡೀತಾ, ಧರ್ಮ ಮಾರ್ಗದಲ್ಲಿ ನಡೀತಾ ನಿನ್ನ ಪಾಪಗಳನ್ನ ಪ್ರಕ್ಷಾಳನೆ ಮಾಡ್ಕೊಂಡು ನನ್ನ ಪಾಪಗಳ ಪ್ರಕ್ಷಾಳನೆಗೂ ಕೂಡ ನೀನು ಪ್ರಾರ್ಥನೆ ಮಾಡು. ನೀನ್ ಅಂತ ಗುರುಗಳ ಹತ್ರಕ್ಕೆ ಹೋಗೋದಿಕ್ಕೆ ಬೇಕಾಗಿರೋಂತ ಎಲ್ಲ ಏರ್ಪಾಟುಗಳನ್ನ ನಾನು ಮಾಡ್ತೀನಿ, ಕೊಡ್ಬೇಕಾಗಿರ್ತಕ್ಕಂಥ ಗುರುದಕ್ಷಿಣೆಲ್ಲ ಕೂಡ ನಾನು ರೆಡಿ ಮಾಡ್ತೀನಿ ಅಂತ ಅನ್ಬಿಟ್ಟು ಎಲ್ಲ ರೆಡಿ ಮಾಡಿ ಒಬ್ಬ ಗುರುಗಳ ಹತ್ರಕ್ಕೆ ಕಳಿಸ್ತಾರೆ ಮಾಸ್ಟರ್ಸ್. ಮಿಲಾರೇಪರ್ ಅವರು ಅವರನ್ನೇನೋ ಭೇಟಿ ಮಾಡ್ತಾರೆ. ಆದ್ರೆ ಭೇಟಿ ಮಾಡಿದಾಗ ಆ ಗುರುಗಳು ಹೇಳ್ತಾರೆ, ನೋಡಪ್ಪ ನೀನ್ ನನ್ನ ಹತ್ರ ಕಲಿಯುವಂತ ಒಂದು ಡಿಸೈನ್ ಇಲ್ಲ ಇಲ್ಲಿ, ನೀನ್ ಇನ್ನೊಬ್ಬರ ಹತ್ರಕ್ ಹೋಗ್ಬೇಕಾಗಿದೆ. ಅವ್ರ ಹೆಸರು ಮಾರ್ಪ ಅಂತ. ಆ ಮಾರ್ಪ ಅನ್ನೋ ಆ ಮಹಾ ಸದ್ಗುರುಗಳು, ಮಹೋನ್ನತರು ಅಂತ ಪರಮ ಗುರುಗಳ ಬಳಿಗೆ ಹೋಗಿ ನೀನು ಸಾಧನೆ ಮಾಡ್ಬೇಕಾಗಿದೆ, ನೀನ್ ಅಲ್ಲಿಗೆ ಹೋಗು ಅಂತ ಅಂದ್ಬಿಟ್ಟು ಅವರ ಒಂದು ವಿಳಾಸವನ್ನೆಲ್ಲ ಕೊಟ್ಟು ಅವರನ್ನಲ್ಲಿಗೆ ಕಳಿಸ್ಕೊಡ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಮಿಲಾರೇಪರ್ ಅವರು ಮಾರ್ಪ ಅನ್ನುವಂತ ಒಂದು ಹೆಸರನ್ನ ಮೊಟ್ಟ ಮೊದಲನೇ ಬಾರಿಗೆ ಕೇಳಿಸ್ಕೊಂಡು ಅಲ್ಲಿಗೆ ಅವರು ತಮ್ಮ ಪ್ರಯಾಣವನ್ನ ಮಾಡ್ತಾರೆ ಮಾಸ್ಟರ್ಸ್. ಅಲ್ಲಿ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಮಾರ್ಪಾರ್ ಅವರು ಅವ್ರಿಗೆ ಮೊದಲೇ ಗೊತ್ತಿರುತ್ತೆ. ಯಾಕೆಂದ್ರೆ ಮಾರ್ಪಾರ್ ಅವ್ರಿಗೆ ಮಿಲಾರೇಪರ್ ಅವರು ಬರೋದಕ್ಕೂ ಮೊದಲೇನೆ ಸೂಚನೆ ಸಿಕ್ಕಿರುತ್ತೆ, ಈ ಕೊಳಕಾಗಿರ್ತಕ್ಕಂಥ ಒಂದು ವಜ್ರ ನಿನ್ನ ಹತ್ರಕ್ ಬರ್ತಾ ಇದೆ, ಅದನ್ನ ಪವಿತ್ರವಾದ ಜಲದಿಂದ ತೊಳೆದು ಪರ್ವತ ಶಿಖರದ ಮೇಲೆ ಅದನ್ನ ಪ್ರತಿಷ್ಠಾಪನೆ ಮಾಡು ಅಂತ ಅಂದ್ಬಿಟ್ಟು ಮಾರ್ಪಾರ್ ಅವರಿಗೆ ಅವರ ಗುರುಗಳಾಗಿರ್ತಕ್ಕಂಥ ನರೋಪಾರ್ ಅವರು ಅವರೆಲ್ಲರೂ ಕೂಡ ಸೂಚನೆಯನ್ನ ಕೊಟ್ಟಿರ್ತಾರೆ. ಆ ಸೂಚನೆ ಪ್ರಕಾರ ಅವರು ಎದುರು ನೋಡ್ತಾ ಇರ್ತಾರೆ ಮಿಲಾರೇಪರ್ ಅವ್ರಿಗೋಸ್ಕರ. ಸೊ ಈ ಮಿಲಾರೇಪರ್ ಅವ್ರು ಯಾವಾಗ ಅವರ ಬಳಿಗೆ ಹೋಗ್ತಾರೋ, ಆಹಾ ನಾನ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲ್ಸ ಸ್ಟಾರ್ಟ್ ಆಯ್ತು ಅಂತಂದ್ಬಿಟ್ಟು ಮಾರ್ಪಾರ್ ಅವರು ಕೆಲ್ಸವನ್ನ ಶುರುವಚ್ಕೋತಾರೆ. ಆ ಕೆಲ್ಸ ಹೇಗಿರುತ್ತೆ ಅಂತಂದ್ರೆ, ಮಿಲಾರೇಪರ್ ಅವರು ಅವ್ರ ಬಳಿಗೆ ಬರೋಕು ಮೊದ್ಲು ಏನೆಲ್ಲ ಪಾಪಕರ್ಮಗಳನ್ನ ಮಾಡಿದ್ರು ಆ ಪಾಪಕರ್ಮಗಳ ಪ್ರಕ್ಷಾಳನೆ ಮಾಡುವಂತ ಒಂದು ಕೆಲಸವನ್ನ ಅಲ್ಲಿ ಮಾರ್ಪಾರ್ ಅವರು ಮಾಡ್ಬೇಕಾಗಿರುತ್ತೆ. ಆ ಒಂದು ಪಾಪಕರ್ಮಗಳ ಪ್ರಕ್ಷಾಳನೆಗಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ತೀವ್ರವಾಗಿರ್ತಕ್ಕಂಥ ಪರೀಕ್ಷೆಗಳನ್ನ ಕೊಡ್ತಾರೆ. ತುಂಬಾ ತಡ್ಕೊಳಕ್ಕೆ ಆಗದೆ ಇರ್ತಕ್ಕಂಥ ಪರೀಕ್ಷೆಗಳನ್ನ ಕೊಡ್ತಾರೆ. ಎಂತ ಪರೀಕ್ಷೆಗಳು ಅಂತಂದ್ರೆ ಮಾಸ್ಟರ್ಸ್, ತಮ್ಮ ಮಗನ್ಗೋಸ್ಕರ ನೀನು ಮನೆಯನ್ನ ಕಟ್ಕೊಡು, ನೀನು ಆ ಮನೆಯನ್ನ ಕಟ್ಕೊಟ್ರೆ ನಿನಗೆ ಆ ಒಂದು ಧರ್ಮ ಸಾಧನೆಯ ದೀಕ್ಷೆಯನ್ನ ಕೊಡ್ತೀನಿ, ನೀನ್ ಆ ಒಂದು ಸಾಧನೆ ಮಾಡ್ಕೋಬಹುದು, ನೀನ್ ಈ ಜನ್ಮದಲ್ಲಿ ಮುಕ್ತಿಯನ್ನ ಪಡಿಬಹುದು ಪಾಪಕರ್ಮಗಳಿಂದ, ಮತ್ತೆ ಆ ಪರಮಾತ್ಮ ತತ್ವ ಪರಿಪೂರ್ಣತ್ವವನ್ನು ಕೂಡ ನೀನ್ ಪಡಿಬಹುದು ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಹೇಳಿದಾಗ ಮಿಲಾರೇಪರ್ ಅವರು ಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಮನೆಯನ್ನ ಯಾವ ರೀತಿಯಾಗಿ ಕಟ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ವೃತ್ತಾಕಾರದಲ್ಲಿ ಕಟ್ಬೇಕು ಅಂತ ಹೇಳ್ತಾರೆ. ಅದನ್ನ ಹೆಂಗ್ ಕಟ್ಬೇಕು ಮಿಲಾರೇಪರ್ ಅವರು, ಯಾರೊಬ್ಬರ ಸಹಾಯವನ್ನ ಇಷ್ಟು ಕೂಡ ತಗೊಳ್ಳೋ ಹಾಗಿಲ್ಲ. ಆ ಮನೆ ಕಟ್ಟೋದಿಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲು, ಮಣ್ಣು, ಮರ, ನೀರು ಏನೇನ್ ಬೇಕು ಎಲ್ಲವನ್ನು ಕೂಡ ಅವರೇ ತಂದ್ಕೋಬೇಕಾಗಿರುತ್ತೆ. ಅವರೇ ತಂದ್ಕೊಂಡು ಅವ್ರು ಒಬ್ಬರೇನೆ ಆ ಮನೆಯನ್ನ ಕಟ್ಬೇಕಾಗಿರುತ್ತೆ. ಇದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಆಗಿರುತ್ತೆ ಮಾಸ್ಟರ್ಸ್. ಅಷ್ಟು ಕಷ್ಟಪಟ್ಟು ಎಲ್ಲವನ್ನು ಹೊತ್ಕೊಂಡ್ ಬಂದು ಅವ್ರ ಮನೆಯನ್ನ ವೃತ್ತಾಕಾರದಲ್ಲಿ ಗುರುಗಳು ಹೇಳಿರ್ತಕ್ಕಂಥ ರೀತಿಯಲ್ಲೇ ಕಟ್ತಾ ಇರ್ತಾರೆ. ಅರ್ಧ ಭಾಗ ಮುಗ್ದಿರುತ್ತೆ ಮಾಸ್ಟರ್ಸ್. ಅರ್ಧ ಭಾಗ ಮುಗ್ದಿರೋವಾಗ ಆಗ ಮತ್ತೆ ಇವ್ರು ಬರ್ತಾರೆ, ಗುರುಗಳು ಬಂದು ನೋಡ್ಬಿಟ್ಟು ಹೇಳ್ತಾರೆ, ಅರೆರೇ ವೃತ್ತಾಕಾರದಲ್ಲಿ ಮನೆ ಕಟ್ತಾ ಇದೆಯಲ್ವಾ, ಈ ತರ ಎಲ್ಲ ಕಟ್ಬೇಕಾಗಿರೋದು, ಇದು ಸರಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಇದನ್ನ ಉರುಳಿಸ್ಬಿಟ್ಟು ಅದನ್ನ ಕೆಡಬಿಟ್ಟು ಆ ಒಂದು ಕಲ್ಲು, ಮಣ್ಣು, ಮರ ಯಾವ್ಯಾವ್ದನ್ನ ಎಲ್ಲೆಲ್ಲಿಂದ ತಂದಿದ್ದು ಅದನ್ನೆಲ್ಲ ತಗೊಂಡು ಮತ್ತೆ ಅಲ್ಲೇ ಹಾಕ್ಬೇಕು. ಆಮೇಲೆ ನೀನ್ ಯಾವ ರೀತಿಯಾಗಿ ಬೇರೆ ಮನೆ ಕಟ್ಬೇಕು ಅನ್ನೋದು ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರುಗಳು ಹೇಳಿದಾರಲ್ಲ ಅಂತ ಅಂದ್ಬಿಟ್ಟು ಅರ್ಧ ಭಾಗ ಸಿದ್ಧವಾಗಿರ್ತಕ್ಕಂಥ ಆ ಒಂದು ಮನೆಯನ್ನ ಅವರೆಲ್ಲ ಕೆಡು ಬಿಡ್ತಾರೆ ಮಾಸ್ಟರ್ಸ್. ಕೆಡು ಬಿಟ್ಟು ಒಂದು ಕಲ್ಲು, ಮಣ್ಣು, ಮರ ಏನೇನೆಲ್ಲ ಅದನ್ನೆಲ್ಲ ತಂದಿರ್ತಕ್ಕಂಥ ಜಾಗಕ್ಕೆ ತಗೊಂಡೋಗಿ ಮತ್ತೆ ಅಲ್ಲೇ ಹಾಕ್ತಾರೆ. ಮತ್ತೆ ಗುರುಗಳು ಬಂದು ಹೇಳ್ತಾರೆ, ನೋಡು ಈ ಸಾರ್ತಿ ಅವಾಗ ನಾನೇನೋ ಸರಿಯಾಗಿ ಯೋಚನೆ ಮಾಡದೆ ಹೇಳ್ಬಿಟ್ಟೆ, ಈಗ ಅರ್ಧ ಚಂದ್ರಾಕೃತಿಯಲ್ಲಿ ಈ ರೀತಿಯಾಗಿ ಮನೆಯನ್ನ ಕಟ್ಟು ಅಂತ ಅಂದ್ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಅನ್ನೆಲ್ಲ ಕೂಡ ಕೊಡ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಪ್ಲಾನ್ ಅನ್ನ ಕೊಟ್ಟಿದ್ದು ಆದ್ಮೇಲೆ ಅವ್ರು ಅದೇ ರೀತಿಯಾಗಿ ಕಟ್ಟಡ ನಿರ್ಮಾಣ ಮಾಡ್ತಾರೆ. ಮತ್ತೆ ಮಧ್ಯದಲ್ಲಿ ಬರ್ತಾರೆ, ಮುಕ್ಕಾಲ್ ಭಾಗ ಕೆಲ್ಸ ಮುಗ್ದಿರುತ್ತೆ, ಅದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ಅದನ್ನು ಉರುಳಿಸ್ಬಿಡು ಅಂತ ಹೇಳ್ತಾರೆ. ಮತ್ತೆ ಅದನ್ನ
ಉರುಳಿಸ್ತಾರೆ ಮಾಸ್ಟರ್ಸ್. ಅದೆಲ್ಲ ಎಲ್ಲೆಲ್ಲಿ ತಂದಿದ್ರು ಅಲ್ಲೇ ಮತ್ತೆ ತಗೊಂಡೋಗಿ ಹಾಕ್ತಾರೆ. ಮತ್ತೆ 3ನೇ ಬಾರಿಗೆ ಬರ್ತಾರೆ, ನಾನು ಅವಾಗೆಲ್ಲ ಸರಿಯಾಗಿ ಹೇಳಿಲ್ಲ, ನಾನು ಯಾವ್ದೋ ಸ್ಥಿತಿಯಲ್ಲಿ ಹೇಳಿದ್ದೀನಿ, ಅದಕ್ಕೆ ಈಗ ಇನ್ನೊಂದ್ಸತಿ ಮನೆ ಕಟ್ಟು, ತ್ರಿಭುಜಾಕಾರದಲ್ಲಿ ಕಟ್ಟು ಅಂತ ಹೇಳ್ತಾರೆ. ಆಗ ಮತ್ತೆ ತ್ರಿಭುಜಾಕಾರದಲ್ಲಿ ಮನೆಯನ್ನ ಅವರು ಕಟ್ತಾರೆ. ಆ ರೀತಿಯಾಗಿ ಕಟ್ಟೋ ಅಷ್ಟೊತ್ತಿಗೆ ಮಿಲಾರೇಪಾರವರ ಶಾರೀರಿಕ ಸ್ಥಿತಿ ಹೇಗೆ ತಯಾರಾಗಿರುತ್ತೆ ಅಂತಂದ್ರೆ, ಅವರ ಬೆನ್ನಿನ ಮೇಲೆ ದೊಡ್ಡದಾಗಿರ್ತಕ್ಕಂಥ ಗಾಯಗಳಾಗಿ ಅದರಿಂದ ಕೀವು ರಕ್ತ ಸೋರ್ತಾ ಇರುತ್ತೆ. ಕೈಗಳು ಕಾಲುಗಳು ಎಲ್ಲ ಆ ಕೆಲಸವನ್ನ ಮಾಡಿ 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 ಸೀಳ್ಕೊಂಡು ಹೋಗಿರುತ್ತೆ ಮಾಸ್ಟರ್ಸ್. ಅಷ್ಟು ಭಯಂಕರವಾಗಿ ಅವರ ಶರೀರದ ಸ್ಥಿತಿ ತಯಾರಾಗಿರುತ್ತೆ. ಹಾಗಿದ್ರು ಕೂಡ ಎಷ್ಟು ತೀವ್ರವಾದ ಛಲ, ಎಷ್ಟು ತೀವ್ರವಾದ ದೃಢವಾದ ಸಂಕಲ್ಪ, ಎಷ್ಟು ತೀವ್ರವಾದ ದೀಕ್ಷಾ ಬಲ ಅವ್ರಿಗೆ ಇತ್ತು ಅಂತಂದ್ರೆ ಅದ್ಯಾವುದನ್ನು ಕೂಡ ಲೆಕ್ಕ ಮಾಡೋದಿಲ್ಲ. ಆ ಒಂದು ಮನೆಯನ್ನ ಕಟ್ಟುವಂತ ಕೆಲಸವನ್ನ ಅವ್ರು ಮುಂದುವರಿಸ್ತಾನೆ ಇರ್ತಾರೆ. ಕಡೆಗೆ ಅವರು ಯಾವ ಮಟ್ಟಕ್ಕೆ ಅವರ ಶರೀರದ ಸ್ಥಿತಿ ಬಿದ್ದೋಗುತ್ತೆ ಅಂತಂದ್ರೆ ಇನ್ನು ಪ್ರಾಣನೇ ಹೊಟ್ಟೋಗುತ್ತೇನೋ ಅನ್ನೋ ಮಟ್ಟಕ್ಕೆ ಬರ್ತಾರೆ. ಆಗ ಗುರುಗಳು ಬಂದು, ನೋಡು ನೀನು ಇವಾಗ ಈ ಸ್ಥಿತಿಯಲ್ಲಿ ಇದೆಯಲ್ಲ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಪಿಕಪ್ ಆಗ್ತಾ ಇದ್ದಂಗೆನೆ ನೀನ್ ಮತ್ತೆ ಮನೆ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾರ್ಪಾರ್ ಅವರು ಅಲ್ಲಿ ಸ್ವಲ್ಪ ಆ ರೀತಿಯಾಗಿ ರೆಸ್ಟ್ ತಗೊಳ್ಳೋದಿಕ್ಕೆ ಒಂದು ಸೂಚನೆಯನ್ನ ಕೊಡ್ತಾರೆ. ಆದ್ರೂ ಕೂಡ ನೀನ್ ಕೈಲಾಗೋಷ್ಟು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಅಷ್ಟೆಲ್ಲ ಆಗಿದ್ದಾದ್ಮೇಲೆ ಮತ್ತೆ ಇನ್ನೊಂದು ಪ್ಲಾನ್ ಕೊಡ್ತಾರೆ. ಚತುರಸ್ರ ಆಕಾರದಲ್ಲಿ ನೀನ್ ಮನೆಯನ್ನ 10 ಅಂತಸ್ತಿನಲ್ಲಿ ಕಟ್ಬೇಕು, 10ನೇ ಅಂತಸ್ತಿನಲ್ಲಿ ಅಲಂಕಾರದ ಗೋಪುರಗಳು ಬರೋ ಹಾಗೆ ಕಟ್ಬೇಕು ಅಂತ ಹೇಳ್ತಾರೆ. ಆಗ ಮತ್ತೆ ಮಿಲಾರೇಪರ್ ಅವರು ಸ್ವಲ್ಪ ಚೇತರಿಸ್ಕೊಂಡು ಒಂದು ಕಟ್ಟಡ ನಿರ್ಮಾಣದ ಕೆಲಸವನ್ನ ಮಾಡ್ತಾರೆ. ಆ ಒಂದು ಕಟ್ಟಡದ ನಿರ್ಮಾಣ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಶಿಷ್ಯರು ದೀಕ್ಷೆಯನ್ನ ಪಡ್ಕೋಬೇಕು ಅಂತ ಬರ್ತಾರೆ. ಬಂದಾಗ ಅವರು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಲ್ಲ, ನನಗೆ ದೀಕ್ಷೆ ಸಿಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಆಸೆಯಿಂದ ಹೋಗಿ ಕೂತ್ಕೊಳ್ತಾರೆ. ಕೂತ್ಕೊಂಡ್ರೆ ಆ ಮಾರ್ಪಾರ್ ಅವರು ಮಿಲಾರೇಪರ್ ಅವರನ್ನ, ದೀಕ್ಷೆಗೆ ನೀನು ಗುರುದಕ್ಷಿಣೆ ಕೊಡೋದಕ್ಕೆ ನಿನ್ನ ಹತ್ರ ಏನು ಇಲ್ಲ ಅಂತಂದ್ರೆ ನೀನ್ ಅದೆಂಗ್ ಬಂದ್ ಕೂತ್ಕೊಂಡೆ, ನನ್ ಪರ್ಮಿಷನ್ ಇಲ್ದೆ ನೀನ್ ಅದೆಂಗ್ ಬಂದ್ ಕೂತ್ಕೊಂಡೆ ದೀಕ್ಷೆ ಕೊಡೋದಿಕ್ಕೆ, ನನ್ ಗುರುದಕ್ಷಿಣೆ ಕೊಡೋದಿಕ್ಕೆ ನಿನ್ನ ಹತ್ರ ಏನಿದೆ ಅಂತ ಅಂದ್ಬಿಟ್ಟು ಅವರನ್ನ ಕಾಲಲ್ಲಿ ಒದ್ದು ಅವರನ್ನ ಮೇಲಿಂದ ಎತ್ತಿ ಕೆಳಕ್ಕೆ ಬಿಸಾಕಿ ಅವ್ರಿಗೆ ಸಿಕ್ಕಾಪಟ್ಟೆ ಹೊಡೆದು ಅವರನ್ನ ಕಾಲಿಂದ ಒದ್ದು ಆಚೆಗೆ ತಳ್ಳಿಬಿಡ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಮಾಡ್ತಾರೆ ಮಿಲಾರೇಪರ್ ಅವ್ರನ್ನ. ಆಗ ಮಿಲಾರೇಪರ್ ಅವರನ್ನ ಆ ರೀತಿಯಾಗಿ ಮಾಡಿದಾಗ ಅವರು ತುಂಬಾ ನೊಂದುಕೊಳ್ತಾರೆ ಮಾಸ್ಟರ್ಸ್. ತುಂಬಾ ತುಂಬಾ ತೀವ್ರವಾದ ದುಃಖಕ್ಕೆ ಒಳಗಾಗ್ತಾರೆ. ಆ ಒಂದು ಅವಮಾನ, ಆ ಒಂದು ದುಃಖವನ್ನ ತಡ್ಕೊಳಕ್ಕಾಗದೆ ಅವರು ತುಂಬಾ ನೊಂದು ಬಿಡ್ತಾರೆ ಮಾಸ್ಟರ್ಸ್. ಆಗ ಆ ಗುರುಗಳ ಪತ್ನಿ ಮಾತೃ ಸ್ವರೂಪಿಣಿ, ಆಕೆ ತುಂಬಾ ಕರುಣಾಮಯಿ, ಆಕೆ ಬಂದು ಅನೇಕ ರೀತಿಯಲ್ಲಿ ಅವರನ್ನ ಸಮಾಧಾನ ಮಾಡ್ತಾರೆ. ಇಷ್ಟೆಲ್ಲ ಆ ರೀತಿಯಾಗಿ ಮಾಡಿದಾಗ ಮತ್ತೆ ಅವ್ರಿಗೆ ಉತ್ಸಾಹವನ್ನ ಆಕೆ ತುಂಬಿದಾಗ ಮತ್ತೆ ನಂಬಿಕೆಯಿಂದ ಮತ್ತೆ ಅವ್ರ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಮತ್ತೆ ಇದೇ ರೀತಿಯಾಗಿ ಮತ್ತೆರಡು ಸರ್ತಿ ಆ ಒಂದು ದೀಕ್ಷೆ ತೆಗೆದುಕೊಳ್ಳುವಂತದಕ್ಕೆ ಅಲ್ಲಿ ಅವಕಾಶ ಬರುತ್ತೆ, ಸಿಗುತ್ತೆ ಅನ್ನುವಂತ ಆಸೆಯಿಂದ ಬೇರೆ ಬೇರೆ ವಿಷಯಗಳಿಂದ ಕ್ಲಾರಿಟಿಯಿಂದ ಕೂತ್ಕೊಳ್ತಾರೆ. 3 ಸರ್ತಿನೂ ಮಾರ್ಪಾರ್ ಅವರು ಅವ್ರನ್ನ ಚೆನ್ನಾಗಿ ಹೊಡೆದು ಸಿಕ್ಕಾಪಟ್ಟೆ ಬೈದು ಅವರನ್ನ ಆಚೆಗೆ ಅಟ್ತಾರೆ ಮಾಸ್ಟರ್ಸ್. ಅವರು ಆತ್ಮಹತ್ಯೆನೆ ಮಾಡ್ಕೋಬೇಕು ಅಂತ ಅನ್ಕೊಳ್ತಾರೆ. ಮನೆ ಬಿಟ್ಟು ಹೋಗಿ ಸಂಪಾದನೆ ಮಾಡ್ಕೊಂಡ್ ಬಂದು ಗುರುಗಳಿಗೆ ಕೊಟ್ಟು ನಾನು ಈ ರೀತಿಯಾಗಿ ದೀಕ್ಷೆ ಪಡಿಬೇಕು ಅಂತ ಅನ್ಕೊಳ್ತಾರೆ. ಏನೇನೋ ವಿಷಯಗಳಿಂದ ಮನೆ ಬಿಟ್ಟು ಕೂಡ ಹೋಗಿ ಬರ್ತಾರೆ. ಅದು ಪುನಃ ಅವ್ರ ಹತ್ರಕ್ಕೇನೆ ಬರೋ ಹಾಗಾಗತ್ತೆ. ಆಗ ಬಂದಾಗ ಹೇಳ್ತಾರೆ, ಈಗ 12 ಅಂತಸ್ತಿನ ಮನೆಯನ್ನ ನೀನು ನಿರ್ಮಾಣ ಮಾಡು ಅಂತಂತಾರೆ. 10 ಅಂತಸ್ತಿನ ಮನೆ ಜೊತೆಗೆ ಇದನ್ನು ನೀನ್ ನಿರ್ಮಾಣ ಮಾಡು, ದೀಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಟ್ಟು 8 ಬಾರಿ ಭಯಂಕರವಾಗಿರ್ತಕ್ಕಂಥ ಪರೀಕ್ಷೆಗಳನ್ನ ಮಾಡ್ತಾರೆ ಮಾರ್ಪಾರ್ ಅವರು. ಆ 8 ಪರೀಕ್ಷೆಗಳನ್ನು ಕೂಡ ಅವರು ತಡ್ಕೊಂಡು ನಿಂತ್ಕೋತಾರೆ. ಕಡೆಗೆ ಎಷ್ಟೇ ಪರೀಕ್ಷೆ ಮಾಡಿದ್ರು ಕೂಡ ಎಲ್ಲೂ ಕೂಡ ಅವರ ಆ ಒಂದು ಸಂಕಲ್ಪ ಶಕ್ತಿ, ಆ ಒಂದು ಧರ್ಮ ದೀಕ್ಷೆ ಬೇಕು ಅನ್ನುವಂತ ಆ ಒಂದು ಸಂಕಲ್ಪ ಶಕ್ತಿ ಒಂದು ಚೂರು ಕೂಡ ಶೇಕ್ ಆಗೋದಿಲ್ಲ. ಬೇಕೇ ಬೇಕು ನನ್ಗೆ ಧರ್ಮ ದೀಕ್ಷೆ ಅಂತ ಪಟ್ಟು ಹಿಡಿತಾರೆ. ಕಡೆಗೆ ಅವನ ಆ ಮಿಲಾರೇಪರ್ ಅವರ ಒಂದು ಕುಂಠಿತವಾದಂತ ಆ ಒಂದು ದೀಕ್ಷೆಗೆ, ಸಂಕಲ್ಪಕ್ಕೆ ಆ ಗುರುಗಳು ತುಂಬಾ ಆನಂದ ಪಟ್ಟು ಎಲ್ಲ ಕರ್ಮಗಳ ಪ್ರಕ್ಷಾಳನೆ ಆಗಿದೆ ಅನ್ನೋದು ಆದ್ಮೇಲೆ ಆಗ ಅವರಿಗೆ ಉಪದೇಶವನ್ನ ಕೊಡ್ತಾರೆ. ಆ ಉಪದೇಶ ದೀಕ್ಷೆಯನ್ನ ನೀಡಿ ನೀನು ಈ ರೀತಿಯಾಗಿ ಸಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ಮಾಸ್ಟರ್ಸ್ ಆ ಒಂದು ಸಾಧನೆಯನ್ನ ಎಷ್ಟು ತೀವ್ರವಾಗಿ ಮಾಡ್ತಾರೆ ಗೊತ್ತಾ? ಒಂದು ಗುಹೆ ಒಳಗಡೆ, ಗುರುಗಳ ಸೂಚನೆಯಂತೆ ಗುಹೆ ಒಳಗಡೆ ಕೂತ್ಕೊಳ್ತಾರೆ. ಅವರ ತಲೆ ಮೇಲೆ ದೀಪವನ್ನ ಇಟ್ಟುಕೊಂಡು 11 ತಿಂಗಳ ಕಾಲ ತದೇಕವಾಗಿ ಸಿಂಗಲ್ ಸಿಟ್ಟಿಂಗ್ 11 months
ಒಂದು ಸರ್ತಿ ಕೂತ್ಕೊಂಡು ನಿರಂತರವಾಗಿ 11 ತಿಂಗಳ ಕಾಲ ಸುದೀರ್ಘವಾಗಿ ಸಾಧನೆ ಮಾಡ್ತಾರೆ. ಆ 11 ತಿಂಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸತ್ಯದ ತತ್ವದ ವಿಚಾರಗಳು ಅವ್ರಿಗೆ ಜಾಗೃತ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಆಮೇಲೆ ಅದೆಲ್ಲ ಆ ರೀತಿಯಾಗಿ ಅವರು ಸಾಧನೆಯನ್ನ ಮಾಡಿದ್ದಾದ್ಮೇಲೆ ತುಂಬಾ ವೈರಾಗ್ಯವನ್ನ ಪಡ್ಕೊಳ್ತಾರೆ. ತಮ್ಮ ಗುರುಗಳಿಂದ ವಿದಾಯವನ್ನ ಪಡ್ಕೊಂಡು ಅವರು ಏಕಾಂತದಲ್ಲಿ ಸಾಧನೆಯನ್ನ ಮಾಡೋದಿಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಮಾಸ್ಟರ್ಸ್. ಆ ಒಂದು ಪ್ರಯಾಣದಲ್ಲಿ ಅವರು ಭಿಕ್ಷೆಯನ್ನ ಬೇಡಿ ಸಾಧನೆಯನ್ನ ಮಾಡ್ಬೇಕಾಗಿರುತ್ತೆ. ಭಿಕ್ಷೆಯನ್ನ ಬೇಡಕ್ ಹೋದ್ರೆ ಎಷ್ಟೋ ಸಮಯ ಅದಕ್ಕೆ ವ್ಯರ್ಥ ಆಗತ್ತಲ್ಲ. ಒಂದ್ ವೇಳೆ ನನಗೇನಾದ್ರೂ ಸಾವು ಒಂದು ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಬಂತು ಅಂತಂದ್ರೆ ಆ ಭಿಕ್ಷೆಯನ್ನ ಬೇಡೋದಿಕ್ ಹೋಗಿರೋಂತ ಅಷ್ಟು ಸಮಯ ನನ್ನ ಜೀವನದಲ್ಲಿ ವ್ಯರ್ಥ ಆಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಭಿಕ್ಷೆಯನ್ನ ಬೇಡಕ್ ಹೋಗ್ದಂಗೆ ಗಿಡಗಂಟೆಗಳನ್ನ ತಿನ್ಕೊಂಡು ಅಲ್ಲಿರ್ತಕ್ಕಂಥ ಏನ್ ನೀರಿರುತ್ತೋ ಅದನ್ನೇ ಕುಡ್ಕೊಂಡು ಹಂಗೆ ಸಾಧನೆ ಮಾಡ್ತಾ ಇರ್ತಾರೆ. ಅವರ ಶರೀರ ಸಂಪೂರ್ಣವಾಗಿ ಆ ಗಿಡಗಂಟೆಗಳು ಯಾವ ಹಸಿರು ಬಣ್ಣದಲ್ಲಿರುತ್ತೋ ಅವರ ಶರೀರ ಎಲ್ಲ ಅದೇ ಹಸಿರು ಬಣ್ಣಕ್ಕೆ ತಿರುಗೋಗುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ ಇಲ್ಲದೆ ಇರೋದ್ರಿಂದ ಅವರ ಶರೀರ ಸಂಪೂರ್ಣವಾಗಿ ಅಸ್ಥಿ ಪಂಜರದ ರೀತಿಯಲ್ಲಿ ತಯಾರಾಗಿರುತ್ತೆ. ಈ ರೀತಿಯಾಗಿ ನಿರಂತರವಾಗಿ ಧ್ಯಾನ ಸಾಧನೆಯನ್ನ ಮಾಡ್ತಾ 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 ಸ್ಟೆಪ್ ಬೈ ಸ್ಟೆಪ್ ಅನೇಕ ಅಷ್ಟ ಸಿದ್ಧಿಗಳು ಏನೇನೆಲ್ಲ ಶಕ್ತಿಗಳು ಇದೆ ಎಲ್ಲವೂ ಕೂಡ ಅವ್ರಿಗೆ ಸಿಗ್ತಾ ಬರುತ್ತೆ ಮಾಸ್ಟರ್ಸ್. ಆದ್ರೆ ಯಾವ ಶಕ್ತಿಗಳು ಯಾವ ಸಿದ್ಧಿಗಳಿಗೂ ಅವರು ಆಸಕ್ತಿಯನ್ನ ತೋರ್ಲಿಲ್ಲ. ಆ ಮಹಾಪರಿಪೂರ್ಣವಾದ ಆ ಒಂದು ಜ್ಞಾನ ಬೇಕು, ಮುಕ್ತ ಸ್ಥಿತಿ ಬೇಕು ಅನ್ನೋದನ್ನೇ ಅವ್ರು ಬಯಸಿದ್ರು. ಆ ಒಂದು ಸ್ಥಿತಿಯನ್ನ ಅವರು ಕಡೆಗೆ ಸಾಧನೆ ಮಾಡ್ತಾರೆ ಕೂಡ. ಆ ಒಂದು ಸಾಧನೆ ಮಾಡುವಂತ ವಿಚಾರ ಇದೆಯಲ್ಲ ಆ ಪುಸ್ತಕದಲ್ಲಿ ತುಂಬಾ ಅದ್ಭುತವಾಗಿ ಅದು ನಮ್ಗೆ ವಿಚಾರಗಳು ಗೊತ್ತಾಗತ್ತೆ ಮಾಸ್ಟರ್ಸ್. ಅದೆಲ್ಲವೂ ನಮ್ಗೆ ಗೊತ್ತಾದಾಗ ಒಬ್ಬ ಸಾಧಕ ಅನ್ನೋನು ಹೇಗಿರ್ಬೇಕು, ಸಾಧನೆಯನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನುವಂಥದ್ದು ಅರ್ಥ ಆಗತ್ತೆ. ಗುರುಗಳಾಗಿರೋರು ತಮ್ಮ ಶಿಷ್ಯರನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ಅವ್ರು ಎಷ್ಟು ನಿಗ್ರಹ ಶಕ್ತಿಯನ್ನ ಪಡ್ಕೊಂಡಿರ್ಬೇಕು, ಎಂತಹ ಒಂದು ಕೆಪಾಸಿಟಿಯನ್ನ ಹೊಂದಿರ್ಬೇಕು ಅನ್ನುವಂಥದ್ದು ನಮ್ಗೆ ಅರ್ಥ ಆಗತ್ತೆ ಮಾಸ್ಟರ್ಸ್. ಈ ರೀತಿಯಾಗಿ ಅಪಾರವಾದ ಸಾಧನೆಯನ್ನ ಮಾಡ್ತಾರೆ, ಅಪಾರವಾದ ಜ್ಞಾನವನ್ನ ಪಡ್ಕೊಳ್ತಾರೆ. ಪಡ್ಕೊಂಡಿರ್ತಕ್ಕಂಥ ಆ ಒಂದು ಜ್ಞಾನ ಅವರ ಮುಖಾಂತರ 13 ತಲೆಮಾರುಗಳಿಗೆ ಪ್ರವಹಿಸುತ್ತೆ ಮಾಸ್ಟರ್ಸ್, ಸಂಕ್ರಮಿಸುತ್ತೆ. 13 ತಲೆಮಾರುಗಳು ಅಂದ್ರೆ ಒಂದು ತಲೆಮಾರು 100 ವರ್ಷ ಅಂತಂದ್ರೆ 13 ತಲೆಮಾರು ಅಂದ್ರೆ 1300 ವರ್ಷಕ್ಕಿಂತಲೂ ಹೆಚ್ಚು ಸಮಯ. ಅಷ್ಟು ವರ್ಷಗಳ ಕಾಲ ಅನೇಕ ಸಾಧಕರಿಗೆ ಪರಂಪರಾನುಗತವಾಗಿ ಆ ಒಂದು ಜ್ಞಾನ ಅನ್ನುವಂಥದ್ದು ಹರಿತಾ ಬರುತ್ತೆ. ಅಷ್ಟೇ ಅಲ್ಲದೆ ಅವರು ಅನೇಕರಿಗೆ ಪ್ರೇರಣಾ ಶಕ್ತಿಯಾಗಿ ಬೆಳಕಾಗಿ ಅವರು ನಿಲ್ತಾರೆ. ಅನೇಕರನ್ನ ಸಾಧನೆ ಮಾರ್ಗದಲ್ಲಿ ನಡೆಸ್ತಾ ಮುಕ್ತಿಯನ್ನ ಪಡೆದುಕೊಳ್ಳೋ ಹಾಗೆ ಮಾಡ್ತಾರೆ. ಅನೇಕರನ್ನ ಅವರ ಹಾಗೆ ಅವರನ್ನು ಮೀರಿದಂತ ಶಿಷ್ಯರನ್ನಾಗಿ ಅವರು ತಯಾರು ಮಾಡ್ತಾರೆ. ಈ ರೀತಿಯಾಗಿ ಮಿಲಾರೇಪಾರವರ ಈ ಒಂದು ಜೀವನ ಚರಿತ್ರೆ ಇರುವಂತದ್ದು ಮಾಸ್ಟರ್ಸ್. ಯಾಕೆ ಪತ್ರಿಜಿಯವರು ಇಷ್ಟು ಈ ರೇಂಜ್ ಅಲ್ಲಿ ಮಿಲಾರೇಪಾರ್ ಅವರ ಬಗ್ಗೆ ನಮ್ಗೆಲ್ಲರಿಗೂ ತಿಳಿಸಿದ್ದಾರೆ ಅಂತಂದ್ರೆ ಅವರ ಜೀವನ, ಅವರ ಸಾಧನೆ, ಅವರ ಮಹಾಪರಿಪೂರ್ಣತ್ವ ಆ ರೀತಿಯಾಗಿರುವಂತದ್ದಾಗಿದೆ ನೋಡಿ. ಈ ಜನ್ಮದಲ್ಲಿ ಒಂದೇ ಜನ್ಮದಲ್ಲಿ ಅವ್ರು ಎಷ್ಟೆಲ್ಲ ಪಾಪಕರ್ಮಗಳನ್ನ ಮಾಡಿದ್ರು, ಎಷ್ಟೊಂದು ಜನರನ್ನ ಕೊಂದ್ರು, ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಅವ್ರನ್ನ ನಡೆಸಿದಂತ ಒಂದು ಪ್ರಯೋಗಗಳಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು, ಎಷ್ಟೊಂದು ಆಸ್ತಿ ಪಾಸ್ತಿ ನಷ್ಟ ಆಯ್ತು. ಕೆಟ್ಟವರು ಯಾರು ಅವಮಾನ ಮಾಡಿದರೆ ಅವ್ರಗಳ ಜೊತೆಗೆ ಒಳ್ಳೆಯವ್ರಿಗೂ ಕೂಡ ಅಲ್ಲಿ ತೀವ್ರವಾದಂತ ತೊಂದರೆಗಳು ಅಲ್ಲಿ ಉಂಟಾದ್ವು. ಎಲ್ಲಾರು ಸೂರ್ ಅಂತಂದ್ರು, ನಿಟ್ಟುಸುರು ಬಿಟ್ರು, ಆರ್ತನಾದ ಮಾಡಿದ್ರು, ಗೋಳಾಡಿದ್ರು, ತುಂಬಾ ಹಿಂಸೆಯನ್ನ ಅನುಭವಿಸಿದ್ರು, ತುಂಬಾ ಕಷ್ಟಪಟ್ರು. ಇದೆಲ್ಲದಕ್ಕೂ ಅವ್ರು ಕಾರಣ ಆದ್ರು. ಅವರೆಲ್ಲಾರ ಒಂದು ನಿಟ್ಟುಸಿರು ಅನ್ನುವಂಥದ್ದು ಆ ಎಲ್ಲ ಕುಕೃತ್ಯಗಳ ಫಲ ಅವರ ತಲೆ ಮೇಲೆ ಬಂದಿತ್ತು. ಆ ಎಲ್ಲ ಕುಕೃತ್ಯಗಳನ್ನ ಪ್ರಕ್ಷಾಳನೆ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಮಾಸ್ಟರ್ಸ್. ಒಂದು ಚೂರು ಏನಾದ್ರೂ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಅಂದ್ರೆ ಅದನ್ನ ಸ್ವಚ್ಛ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ಅನುಭವಿಸೋದಿಕ್ಕೆ ನಾವ್ ಇನ್ನೊಂದು ಜನ್ಮ ತೆಗೆದುಕೊಂಡು ಬರ್ಬೇಕಾಗತ್ತೆ ಅನ್ನುವಂಥದ್ದು ಇರುವಂತದ್ದು ಮಾಸ್ಟರ್ಸ್. ಯಾರೋ ಒಬ್ಬ ಯೋಗಿ ಇದ್ನಂತೆ, ಆತನ್ಗೆ ಹುಣಸೆ ಹಣ್ಣು ತಿಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಿರಲ್ವಂತೆ. ಅರೆ ಹುಣಸೆ ಹಣ್ಣು ತಿಂದ್ರೆ ಹಿಂಗಿರುತ್ತೆ ಅಂತ ಹೇಳ್ತಾ ಇದಾರಲ್ಲ, ಅದ್ರ ರುಚಿ ಹೆಂಗಿದ್ಯೋ ನಂಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಒಂದು ಆಲೋಚನೆ ಇಟ್ಕೊಂಡಿದ್ನಂತೆ. ಅದೊಂದು ಬ್ಯಾಲೆನ್ಸ್ ಇತ್ತಂತೆ. ಆ ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ರಿಂದ ಹುಣಸೆ ಹಣ್ಣಿನ ರುಚಿಯನ್ನ ತಿಳಿಯೋದಕ್ಕೆ ಮತ್ತೊಂದು ಜನ್ಮವನ್ನ ತೆಗೆದುಕೊಂಡು ಬಂದಂತೆ. ಈ ರೀತಿಯಾಗಿ ಆ ಒಂದು ಚೂರು ಬ್ಯಾಲೆನ್ಸ್ ಇದ್ರು ಕೂಡ
ಮುಕ್ತಿ ಅನ್ನೋದು ಸಿಗೋದಿಲ್ಲ, ಪರಿಪೂರ್ಣತ್ವ ಅನ್ನುವಂಥದ್ದು ಸಿಗೋದಿಲ್ಲ. ಇದು ಮಾಸ್ಟರ್ಸ್ ಸಾಧನೆಯ ಮಾರ್ಗದಲ್ಲಿ ಇರ್ತಕ್ಕಂಥ ವಿಚಾರ. ಅಂತದ್ರಲ್ಲಿ ಇಷ್ಟೆಲ್ಲ ಪಾಪ ಕೃತ್ಯಗಳನ್ನ ಮಾಡಿದ್ರು ಕೂಡ ಒಂದೇ ಜನ್ಮದಲ್ಲಿ ಮಿಲಾರೇಪರ್ ಅವ್ರಿಗೆ ಆ ಒಂದು ಮಹಾಪರಿಪೂರ್ಣತ್ವದ ಸ್ಥಿತಿ ಸಿಕ್ಕಿದೆ ಅಂತಂದ್ರೆ ಇನ್ನ ಅವರ ಸಾಧನೆಯ ತೀವ್ರತೆ, ಅವರ ಒಂದು ಅಕುಂಠಿತವಾಗಿರ್ತಕ್ಕಂಥ ದೀಕ್ಷಾ ಬಲ ಇನ್ನು ಯಾವ ರೇಂಜ್ ಅಲ್ಲಿ ಇರ್ಬೋದು ಲೆಕ್ಕ ಹಾಕೊಳ್ಳಿ, ಊಹೆ ಮಾಡ್ಕೋಬಹುದಾಗಿದೆ ನಾವು. ಆದ್ರೆ ಊಹೆಗೂ ಕೂಡ ನಿಲ್ಕುವಂಥದ್ದು ಅಲ್ಲ ಮಾಸ್ಟರ್ಸ್, ಅದು ಅವರ ಒಂದು ಸ್ಥಿತಿ, ಅದು ಅವರ ಒಂದು ಸಾಧನೆ. ಹಾಗಾಗಿನೇ ಪತ್ರಿಜಿಯವರು ಸಾಧಕ ಅನ್ನೋನು ಹೇಗಿರ್ಬೇಕು, ಸಾಧಕ ಅನ್ನೋನು ಹೇಗೆ ಸಾಧನೆ ಮಾಡ್ಬೇಕು, ಒಂದೇ ಜನ್ಮದಲ್ಲೇನೆ ನಾವು ಬುದ್ಧತ್ವವನ್ನ ಹೇಗೆ ಪಡ್ಕೋಬಹುದು, ಒಂದೇ ಜನ್ಮದಲ್ಲಿ ಎಲ್ಲವನ್ನು ಯಾವ ರೀತಿಯಾಗಿ ನಾವು ಪ್ರಕ್ಷಾಳನೆ ಮಾಡ್ಕೋಬಹುದು ಅನ್ನುವಂಥದಕ್ಕೆ ಆದರ್ಶವಂತವಾದ ಶಿಷ್ಯರಿಗೆ ಉದಾಹರಣೆ ಮಿಲಾರೇಪ ಅಂತ ನಮ್ಗೆ ಹೇಳಿರುವಂಥದ್ದು. ಮತ್ತೆ ಆ ಗುರುಗಳು ಪ್ರೇಮ ಸ್ವರೂಪರು, ಕರುಣಾರ್ದ್ರ ಹೃದಯರು, ಅಷ್ಟು ಮೃದು ಹೃದಯದವರಾಗಿರ್ತಾರೆ. ಕನಿಷ್ಠ ನಾಯಿ ಹೋಗ್ಬಿಟ್ಟು ಪರಮಾತ್ಮ ನಾನ್ ನಾಯಿ ಆಗಿ ಹುಟ್ಟಿದ್ದೀನಿ, ಆದ್ರೆ ನನಗೆ ದೀಕ್ಷೆ ಬೇಕು, ನಾನು ಈ ಒಂದು ಸ್ಥಿತಿಯಿಂದ ನಾನು ಮುಕ್ತಿಯನ್ನ ಪಡಿಬೇಕು, ನನಗೆ ದೀಕ್ಷೆ ಕೊಡಿ ಅಂತ ಕೇಳಿದ್ರೆ ನಾಯಿಗೂ ಕೂಡ ದೀಕ್ಷೆ ಕೊಡುವಂತ ಒಂದು ಸಹೃದಯರಾಗಿರ್ತಾರೆ, ಕರುಣೆ ಇರೋರು ಆಗಿರ್ತಾರೆ, ಪ್ರೇಮ ಸ್ವರೂಪರಾಗಿರ್ತಾರೆ ಮಾರ್ಪಾರವರು. ಆದ್ರೆ ಮಿಲಾರೇಪಾರವರ ಕರ್ಮಗಳನ್ನ ಪ್ರಕ್ಷಾಳನೆ ಅಂತಂದಾಗ ಎಷ್ಟು ಕಠಿಣವಾಗಿ ಅವರು ತಾವು ತಯಾರು ಮಾಡ್ಕೊಳ್ತಾರೆ. ಎಲ್ಲವನ್ನು ಕೂಡ ಅದೆಷ್ಟು ಸಹನೆಯಿಂದ ತಮ್ಮನ್ನ ತಾವು ನಿಯಂತ್ರಿಸ್ಕೊಳ್ತಾ ಅಭಿನಯ ಮಾಡ್ತಾ ಒಂದು ಶಿಕ್ಷೆಗಳನ್ನ ಕೊಡ್ತಾ ಆ ಶಿಕ್ಷೆಯಲ್ಲಿ ಶಿಕ್ಷಣವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದು ಮಾಸ್ಟರ್ಸ್ ಆ ಮಾರ್ಪ ಅನ್ನುವಂತ ಆ ಮಹಾ ದಿವ್ಯ ಚೈತನ್ಯ ಆ ರೇಂಜ್ ಅಲ್ಲಿ ಇರುವಂತದ್ದು, ಮಿಲಾರೇಪ ಅನ್ನುವಂತ ಈ ದಿವ್ಯ ಚೈತನ್ಯ ಈ ರೇಂಜ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿನೇ ಇವರಿಬ್ಬರ ಉದಾಹರಣೆಯನ್ನ ಕೊಟ್ಟು ಸಾಧಕರಿಗೆಲ್ಲರಿಗೂ ಕೂಡ ಇವರ ರೀತಿಯಲ್ಲಿ ನಾವ್ ಇರ್ಬೇಕು, ಇವರ ರೀತಿಯಲ್ಲಿ ನಾವು ತಯಾರಾಗ್ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇವತ್ತಿನ ದಿನ ಈ ಒಂದು ಮಹಾವತಾರ ಫೌಂಡೇಶನ್ ಈ ಒಂದು ವೇದಿಕೆಯಲ್ಲಿ ಈ ಅದ್ಭುತವಾಗಿರ್ತಕ್ಕಂಥ ಟಿಬೆಟ್ ಮಹಾಯೋಗಿಯ ಈ ಒಂದು ಜೀವನ ಚರಿತೆಯ ಸಂಕ್ಷಿಪ್ತ ವಿವರಣೆಯನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಆಗಿದೆ. ಮಾಸ್ಟರ್ಸ್ ಈ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ವೇದಿಕೆಗೆ ಮತ್ತು ರಂಗನಾಥ್ ಸರ್ ಅವ್ರಿಗೆ ಮತ್ತೆ ಈ ವಿಚಾರಗಳನ್ನ ಕೇಳಿಸ್ಕೊಂಡಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಸ್ ರಂಗನಾಥ್ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಧನ್ಯವಾದಗಳು. ಈ ಮಿಲಾರಪ್ಪ ಇಂಟ್ರೊಡಕ್ಷನ್ ಇವತ್ತು ಕಾರ್ಯಕ್ರಮ ಸ್ನೇಹಿತರೆ ನಾವೆಲ್ಲರೂ ಮೇಡಮ್ ಇಂದ ನಿರೀಕ್ಷೆ ಮಾಡಿದ್ವಿ. ಇದು ಅದ್ಭುತವಾಗಾಯ್ತು. ಅಂದ್ರೆ ಇಂಟ್ರೊಡಕ್ಷನ್ ಅಂದ್ರೆ ಬೇಸಿಕಲಿ ಅದು ಅಂದ್ರೆ ಅವ್ರು ಯಾರು ಏನು ಸ್ವಲ್ಪ ಅರ್ಥ ಮಾಡ್ಕೊಂಡಾಗ ಪ್ರಯತ್ನ ಮಾಡಿಸಿದ್ದಾರೆ ಮೇಡಮು. ಇನ್ನು ಇದು ನೋಡಿದ್ರೆ ಇಂಟ್ರೊಡಕ್ಷನ್ ಇಂತ ಅದ್ಭುತವಾಗಿದೆ. ಇನ್ನು ಇಡೀ ಬುಕ್ಕು ಮೇಡಮ್ ಅವರು ಅನುವಾದ ಮಾಡಿದ್ದಾರೆ. ಅಂದ್ರೆ ಇನ್ನು ಎಷ್ಟು ಹೇಳ್ಬೇಕಂದ್ರೆ ಉದ್ಧೃತವಾಗಿ ಮಾಡುವಂತ ಅವಕಾಶ ಇದೆ ಇನ್ನು ಮುಂದಿನ ದಿವಸದಲ್ಲಿ ಅಂತ ನಾವು ತಿಳ್ಕೊಂಡ್ರೆ. ಸೊ ನಿಜವಾಗಿ ಆ ಬುಕ್ ಅಂತೂ ಆ ಮಿಲಾರೇಪ ಆಗೋ ಸಮಯಕ್ಕೆ ಎಷ್ಟು ಜನ ಇದರಲ್ಲಿ ಎಲ್ಲರೂ ಯೋಗಿಗಳಾಗ್ಬಿಡ್ತಾರಂತ ಒಂದು ಆ ಒಂದು ಖಂಡಿತ ಆ ಒಂದು ಭಾವನೆ ಬರ್ತಾ ಇದೆ. ಸೊ ಪ್ರತಿಯೊಬ್ಬರು ಅವರ ಜೀವನವನ್ನು ಸ್ವಲ್ಪ ಆದರ್ಶವಾಗಿ ತಗೊಂಡು ನಾವು ಎಷ್ಟೋ ಕಷ್ಟಗಳು ಬರ್ತಾ ಇರ್ತದೆ, ಆದ್ರೆ ಧ್ಯಾನ ಬಿಡಬಾರ್ದು. ಕಷ್ಟಗಳು ಬಂದ್ರೂ ಆಧ್ಯಾತ್ಮಿಕ ಈ ಚಿಂತನೆ ಆಧ್ಯಾತ್ಮಿಕ ಮಾರ್ಗವನ್ನು ಬಿಡಬಾರ್ದು ಅಂತ ಇಂಥ ವಿಷಯಗಳು ಇವತ್ತು ತಿಳ್ಕೊಂಡಲ್ಲಿ ಸ್ವಲ್ಪ ಅರ್ಥ ಆಯ್ತು. ಆದ್ರೆ ಇನ್ನು ಮುಂದಿನ ದಿವಸದಲ್ಲಿ ಸೊ ಈ ಆಳವಾದ ಈ ಏನ್ ಸ್ವಾಧ್ಯಾಯ ಆಗ್ತದೋ ಇಂದ ನವೆಂಬರ್ ಮಂತ್ ಅಲ್ಲಿ ಖಂಡಿತವಾಗಿ ನಾವು ಇನ್ನೂ ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಬಟ್ ಇಂಟ್ರೊಡಕ್ಷನ್ ತುಂಬಾ ಅದ್ಭುತ ಆಗಿದೆ ಮೇಡಮ್. ಇಂಟ್ರೊಡಕ್ಷನ್ ನೀವು ಹೇಳಿದೆ. ಸೊ ಹೇಳ್ಬೇಕಂದ್ರೆ ಇದ್ರಲ್ಲೇ ತುಂಬಾ ಅರ್ಥ ಆಯ್ತು. ಬಟ್ ಇನ್ನು ಹಲವಾರು ಚಾಪ್ಟರ್ಸ್ಗಳಿದೆ, ಅದೆಲ್ಲ ನಾವು ನಿರೀಕ್ಷೆ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಮೇಡಮ್ ಬಗೆದಷ್ಟು ನಮ್ಗೆ ಏನು ಸಿಗುತ್ತೆ ಅಂತಾರಲ್ಲ ಆ ರೀತಿ ನೀವು ಇಷ್ಟೇ ಅಲ್ಲ, ಮಿಲಾರೇಪ ಅವ್ರದ್ದು ಕೂಡ ನೀವು ಅನುವಾದ ಮಾಡಿದಿರಿ. ಇಂತಹ ಯೋಗಿಗಳ ಬಗ್ಗೆ ನೀವು ಹೇಳಿದಿರಿ. ಅದನ್ನ ಕೇಳುವಂತ ನಾವು ಕೂಡ ಅದೃಷ್ಟವಂತರು ಅಂತ ಹೇಳ್ಬೋದು ಮೇಡಮ್. ನಮ್ಮ ನಿಜ ಜೀವನದಲ್ಲಿ ಸಾಕಷ್ಟು ನಡೀತಾ ಇರುತ್ತೆ ಘಟನೆಗಳನ್ನ, ಅವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನೀವು ಇವತ್ತೇನ್ ಕೊಟ್ರಿ ಅವ್ರ ಬಗ್ಗೆ, ಅವ್ರ ಜೀವನ ಚರಿತ್ರೆ ಬಗ್ಗೆ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ. ತುಂಬಾ ಖುಷಿ ಆಗ್ತಿದೆ ಮೇಡಮ್. ನಮ್ಗೆ ಇದ್ ಬೇಕಾಗಿತ್ತು ಅಂತ ನನ್ಗಂತೂ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಮಾಸ್ಟರ್ಸ್
ಇವತ್ತಿನ ವಿಶೇಷ ಕಾರ್ಯಕ್ರಮ ಅತೀಂದ್ರಿಯ ಯೋಗಿಗಳ ಪಯಣದ ಬಗ್ಗೆ ನಮ್ಮ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಅನಿಸಿಕೆಗಳಿದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೋದು. ಜಗದೀಶ್ ಸರ್. ಎಸ್ ಸರ್. ಜಗದೀಶ್ ನಮಸ್ತೆ ಸರ್. ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್, ಪರಿಚಯ ಆಗ್ಲಿ ಪರಸ್ಪರ. ಮೇಡಮ್ ಇದು ಅವ್ರದ್ದು ನೆಟ್ವರ್ಕ್ ಇಶ್ಯೂ ನಮಸ್ತೆ ಮೇಡಮ್. ಅನ್ಸುತ್ತೆ. ರಂಗ ಗುರುಜಿ ಅವರಿಗೆ ನಮಸ್ತೆ, ನಾಗರಾಜ್ ಸರ್ಗೆ ನಮಸ್ತೆ. ಮೇಡಮ್, ಮಿಲಾರೆಪ್ಪ ಪುಸ್ತಕನ ನಾನು ಓದಿದ್ದೇನೆ. ಅವರಲ್ಲಿರ್ತಕ್ಕಂಥ ಒಂದು ದೃಢವಾದ ಸಂಕಲ್ಪ, ಅವರ ಒಂದು ಇಚ್ಛಾಶಕ್ತಿ ಯಾರಿಂದನೂ ಸಾಧ್ಯ ಇಲ್ಲ ಮೇಡಮ್. ನಾವು 1% ನಾವು ಅವರ ಇದನ್ನ ಕೇಳಕ್ಕೆ, ಅದನ್ನ ಅನುಸರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವರು ಸರ್ ನೀವು ವಿಡಿಯೋ ಆಫ್ ಮಾಡ್ಕೊಳ್ಳೋದೇ ಬೆಸ್ಟ್ ಸರ್. ವಿಡಿಯೋ ಆಫ್ ಕಲ್ತ ಮಾಡ್ಕೊಂಡ್ಬಿಡಿ ಸರ್, ಕಟ್ ಆಗ್ತಾ ಇದೆ ವಾಯ್ಸ್. ಕ್ಷುದ್ರ ವಿದ್ಯೆಗಳನ್ನ ಅವ್ರು ಕಲಿತು ಆ ಒಂದು ವಿದ್ಯೆ ಮುಖಾಂತರ ಜನರನ್ನ ನಾಶ ಮಾಡಿದ್ದು, ಬೆಳೆನ ನಾಶ ಮಾಡಿದ್ದು. ಆಮೇಲೆ ಅವರು ಗುರುಗಳ ಹತ್ರ ಪಶ್ಚಾತ್ತಾಪವನ್ನ ಇದನ್ ಮಾಡಿ ಅವರು ಮತ್ತೆ ವಿದ್ಯೆಗಳನ್ನ ಕಲಿತು ನಾನು ಬದಲಾಗ್ಬೇಕಂತ ತೀರ್ಮಾನ ಮಾಡಿ ಗುರುಗಳ ಹತ್ರ ಹೋಗಿ ಅವರ ಒಂದು ಅವರಲ್ಲಿ ಹೋಗಿ ಅವರು ಕಲೀಲಿಕ್ಕಾಗಿನೇ ಎಷ್ಟೊಂದು ಅನುಭವಿಸ್ತಾರ ಅಂದ್ರೆ ಅದನ್ನ ಯಾರಿಂದನೂ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅಷ್ಟೊಂದು ದೃಢ ಸಂಕಲ್ಪ, ಅವರ ಒಂದು ಸಂಕಲ್ಪ ಅನ್ನೋದು ಐತಲ್ಲ, ಅದನ್ನ ಯಾರು ನಾವು ಇದ್ ಮಾಡ್ಲಿಕ್ಕೆ, ಆ ಪುಸ್ತಕನ ಓದ್ಲೇಬೇಕು ಮೇಡಮ್. ಪ್ರತಿಯೊಬ್ರು ಓದ್ಬೇಕು, ಓದಿದ್ರೇನೆ ಅರ್ಥ ಆಗದ. ಪದಗಳಿಲ್ಲ ನಮ್ಗೆ ಹೇಳ್ಬೇಕಂದ್ರ ಅಷ್ಟೊಂದು ಚೆನ್ನಾಗಿದೆ ಮೇಡಮ್. ಅದು ಯಾರಾದ್ರೂ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಆ ಪುಸ್ತಕ ಓದ್ಲೇಬೇಕು. ಮೇಡಮ್ ನಾ ಓದಿದ್ದೀನಿ. ಮುಂದಕ್ಕೆ ನನಗೆ ಆ ಪುಸ್ತಕ, ಅವರ ಜ್ಞಾನವನ್ನು ನೋಡ ನನಗೆ ಒಂಥರ ವಿಚಿತ್ರ ಆಗಿ ಹೋಯ್ತದ. ಓದಿರೋ ಪ್ರತಿಯೊಂದೊಂದು ಶಬ್ದ ನನಗೆ ಇವಾಗ್ಲೂ ನನ್ ಕಣ್ ಮುಂದೆ ಬರುತ್ತೆ ಅವ್ರ ಚಿತ್ರಣ. ಆ ತರ ಇದೆ ಮೇಡಮ್. ಎಲ್ರು ಈ ಗ್ರೂಪ್ ಅಲ್ಲಿ ಇರೋ ಪ್ರತಿಯೊಬ್ರು ಓದ್ಲೇಬೇಕದ. ಆ ತರ ಇದೆ ಮೇಡಮ್. ಅವರು ಇವತ್ತು ವಿಷಯ ಅಂತ ತಿಳಿಸಿದ್ರು, ಎಷ್ಟೋ ವಿಷಯ ಅದರಲ್ಲಿ ಬಂತು. ಅದೆಲ್ಲ ನನಗೆ ಈಗ ಮತ್ತೊಮ್ಮೆ ಮನನ ಆದಂಗಾಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅನಂತವಾದ ಧನ್ಯವಾದಗಳು ಮೇಡಮ್. ಸರ್ಗೂ ಅನಂತವಾದ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮತ್ತಷ್ಟು ಸ್ಫೂರ್ತಿಯಾಗಿದ್ರಿ. ನಾವು ಕೂಡ ಬುಕ್ಸ್ ನ ತರ್ಸ್ಕೊಂಡು ಓದ್ಬೇಕು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಸಂಪತ್ ಕುಮಾರ್. ಎಸ್ ಸರ್. ಅನ್ಮ್ಯೂಟ್ ಆಗಿದೆ. ಹಲೋ, ರವಿ ಸರ್. ಕೇಳ್ತಾ ಇದೆ ಮೇಡಮ್? ಹಾ, ಕೇಳಿಸಿದೆ, ಮಾತಾಡಿ ಸರ್. ಮಹಾತಾ ಫೌಂಡೇಶನ್ಗೆ ಧನ್ಯವಾದಗಳು ಮೇಡಮ್. ನಮ್ಗೆ ಇವತ್ತು ಮಿಲಾಪರ್ ಅವರ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತ. ವಾಯ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ ಮೇಡಮ್? ಏನಿಲ್ಲ ಸರ್, ಮಾತಾಡಿ ಸರ್. ಓಕೆ ಮೇಡಮ್. ಇವತ್ತು ಮೇಡಮ್ ಅವರು ಮಿಲಾಪರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನಮಗೂ ಆಧ್ಯಾತ್ಮದಲ್ಲಿ ಅತೀಂದ್ರಿಯಗಳ ಬಗ್ಗೆ ಸಂಪೂರ್ಣ. ಆ ಪುಸ್ತಕ ಕನ್ನಡ ಅನುವಾದದಲ್ಲಿ ಏನಾದ್ರು ಸಿಗ್ಬೋದಾ ಮೇಡಮ್? ಸರ್, ಆ ಒಂದು ಪುಸ್ತಕದ ಅನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ ಸರ್. ಸೊ ಆ ಕೆಲಸವನ್ನ ಮಾಡಿದೀನಿ ಸರ್. ನಾನು ಸಿಗುತ್ತೆ ಸರ್ ಬುಕ್. ಓಕೆ ಮೇಡಮ್. ಬುಕ್ ಸ್ಟೋರ್ ಅಲ್ಲಿ ಬೈ ಮಾಡೋದಲ್ಲ? ಬುಕ್ಸ್ ಸ್ಟೋರ್ ಅಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಪ್ರಸ್ತುತ ನನ್ನ ಹತ್ರ ಇರೋದು ಮಾತ್ರ ನಾನು ಹೇಳ್ಬಲ್ಲೆ ಸರ್. ಓಕೆ ಮೇಡಮ್. ಅದು ನಿಮ್ಮ ಸಂಪರ್ಕ ನನಗೊಂದು ನಿಮಗೆ ದೂರವಾಣಿ ಸಂಖ್ಯೆ ಕೊಟ್ಟರೆ ನಾನು ಕರೆ ಮಾಡಿ ಆ ಬುಕ್ನ ನಾನು ತಗೊಳ್ತೀನಿ ಮೇಡಮ್. ಅದನ್ನ ಹಲವಾರು ಪುಸ್ತಕಗಳನ್ನು ಓದಿದ್ದೀನಿ. ಇದರಲ್ಲಿ ಇದು ನಮ್ಮ ಒಂದು ಬಚ್ಚಾಳಿಕೆ, ಇದು ಕೂಡ ಒಂದು ಅವಶ್ಯಕತೆ ಇದೆ. ಇದು ಖಂಡಿತವಾಗೂ ನನಗೆ ದೂರವಾಣಿ ಸಂಖ್ಯೆ ನಾನು ತಿಳಿಸಿದ್ರೆ ನಾನು ತಗೊಳ್ತೀನಿ ಮೇಡಮ್ ಅದನ್ನು. ಎಸ್ ಎಸ್. ಅಶ್ವಿನಿ ಮೇಡಮ್, ನಂದು ಚಾಟ್ ಬಾಕ್ಸ್ ಅಲ್ಲಿ ನಂದು ನಂಬರ್ ಅನ್ನ ಹಾಕಿ ಮೇಡಮ್. ಎಸ್ ಮೇಡಮ್, ನಂಬರ್ ಹಾಕ್ತೀನಿ. ಎಸ್ ಸರ್, ಹೇಳಿ ಸರ್. ಓಕೆ ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್. ನೀವು ಆ ಜೀವನದ ತುಂಬಾ ಅತ್ಯಾದ ವೀಕ್ಷಣೆ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ, ಎಷ್ಟು ಕಷ್ಟದ ಹಾದಿ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ಅನಂತ ಧನ್ಯವಾದಗಳು. ಮಹಾತಾರ್ ಫೌಂಡೇಶನ್ ಅನೇಕ 1 ವರ್ಷದ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇದೆ. ಹೀಗೆ ಯಶಸ್ಸಿನಿಂದ ಸಾಗಲಿ ಅಂತ ಹೇಳಿ ಹಾರೈಸ್ತೇನೆ ಮೇಡಮ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರವಿ ಸರ್. ಎಸ್ ಸರ್. ಹಲೋ ಮೇಡಮ್, ಇವತ್ತು ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು.
ನಮಗೆ ಯಾವ ತರ ಇದ್ರ ಬಗ್ಗೆ ತಿಳುವಳಿಕೆ ಮಾಡ್ತಿದ್ದೀರಾ ಮಿರಾಕಲ್ ಬಗ್ಗೆ. ಈ ತರನು ಇರುತ್ತಾ ಅಂತ ನಮ್ಗೆ ಇವಾಗ್ಲೇ ಗೊತ್ತಾಗ್ತಾ ಇರೋದು. ಅಂದ್ರೆ ಲೈಫಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ, ಅಷ್ಟು ಹಿಂದಿನ ಕಾಲದಲ್ಲಿ ಇದೆಲ್ಲ ಆಗಿದೆ ಅಂತ. ತುಂಬಾ ಅದ್ಭುತ. ಅಂದ್ರೆ ಈ ತರ ಎಲ್ಲ ಇದೆ ಅಂತ ನಮ್ಗೆ ಇವಾಗ್ಲೇ ಗೊತ್ತಾಯ್ತು. ನಾನು ಡೆಫಿನೆಟ್ಲಿ ಆ ಬುಕ್ ಓದ್ಬೇಕು ಅಂತ ನನಗೆ ಸ್ಫೂರ್ತಿ ಬಂದಿದೆ ಈಗ. ಅದನ್ನ ಮಾತಾರ್ ಫೌಂಡೇಶನ್ ಅಲ್ಲಿ ಸಿಕ್ಕಿದ್ರೆ ಬುಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಬೈ ಮಾಡಿ ಓದ್ಬೇಕು ಅಂತ ಅನ್ಸುತ್ತೆ. ಇವತ್ತು ತುಂಬಾ ಅದ್ಭುತವಾಗಿತ್ತು ನಿಮ್ಮ ಎಲ್ಲಾರು ಮಾತಾರ್ ಫೌಂಡೇಶನ್ ಬನ್ನಿ, ಧ್ಯಾನ ಮಾಡ್ಕೊಂಡು ಬುಕ್ ತಗೊಂಡೋಗಿ. ಓಕೆ ಸರ್, ಓಕೆ ಸರ್. ಬುಕ್ಗೋಸ್ಕರ ಸೆಂಟರ್ಗೆ ಬನ್ನಿ, ಆಯ್ತಾ? ಎಸ್ ಬರ್ತೀವಿ ಸರ್, ಬರ್ತೀವಿ. ಯಾಕಂದ್ರೆ ಬಂದೇ ಅಲ್ಲಿ ಬರ್ತೀವಿ ಸರ್. ಅಲ್ಲಿರುವಂತ ಪಿರಮಿಡ್ಸ್ ಆ ಶಕ್ತಿ ನೀವು ಪಡಿಬೇಕು ಎಷ್ಟಿದೆ ಅಂತ. ಇವಾಗ್ಲೇ masters ಬಂದಿದ್ದಾರೆ. ಅದು ಕೇಳ್ತಾ ಇದ್ರೆ ಅದು ಮನ್ಸಲ್ಲಿ ಅದ್ ಏನಾಗುತ್ತೆ ಅಂತ ಆತರ ಇವತ್ತು ಆಗಿದ್ದೆ ನನ್ಗೆ. ಅಂದ್ರೆ ಈ ತರ ಎಲ್ಲ ಇದೆಯಾ, ಈ ತರ ಎಲ್ಲ ಆಗಿದ್ಯಾ, ಆ ತರ ಎಲ್ಲ ತುಂಬಾ ಅದ್ಭುತ ಅಂತ ಮನ್ಸಲ್ಲಿ ಏನೋ ಒಂದು ಚೇಂಜಸ್ ಆಯ್ತು. ಅದನ್ನ ನಾನು ಹೇಳ್ಕೊಳಕ್ಕೋಸ್ಕರ ಇದನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಗೂ, ನಗರಾಜ್ ಸರ್ಗೂ, ಮಾತಾರ್ ಫೌಂಡೇಶನ್ ಮೇಡಮ್ ಅವ್ರಿಗೆ ಎಲ್ರಿಗೂ ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು. ನಾವು ಜನರಲಿ ಸಣ್ಣ ಸಮಸ್ಯೆಗಳಿಗೆ ಧ್ಯಾನ ಅನ್ನೋ ಪದನೆ ಬಿಟ್ಬಿಟ್ಟು ಆ ಬುಕ್ಸ್ಗಳು ಓದೋದು ಬಿಟ್ಬಿಟ್ಟು ಎಲ್ಲೋ ಒಂದು ಬೇರೆ ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ. ಸಣ್ಣ ಸಮಸ್ಯೆ ಅಲ್ವಾ? ಮನೆಯಲ್ಲಿ ಇವ್ರು ಸಹಕರಿಸ್ತಾ ಇಲ್ಲ, ಅವರು ನನ್ಗೆ ಇದು ಮಾಡ್ತಾ ಇದ್ರು, ಅಡ್ಡ ಮಾಡ್ತಾ ಇದ್ದಾರೆ, ನಮ್ದು ಧ್ಯಾನಕ್ಕೆ ಹೋಗಕ್ ಆಗ್ತಾ ಇಲ್ಲ, ಬುಕ್ ಓದಕ್ ಆಗ್ತಾ ಇಲ್ಲ, ಹಲವಾರು ಕಂಪ್ಲೇಂಟ್ಸ್ ಬರ್ತಾ ಇರ್ತದೆ. ಈಗ ಮೇಡಮ್ ಎಲ್ಲದಲ್ಲಿ ಅವ್ರ ಜೀವನ ಚರಿತ್ರೆ ನೋಡಿದೆ, ನಮ್ದೇನು ಒಂದು 0.1% ಅಲ್ಲ. ನಮ್ಗಿರುವಂತ ಪರಿಸ್ಥಿತಿಗಳು 0.1% ಅಲ್ಲ. ಒಂದೇನಂದ್ರೆ ನಮ್ಮ ಸಂಕಲ್ಪ ಅಷ್ಟು ದೃಢವಾಗಿದ್ರೆ ಏನಾದ್ರೂ ಸಾಧಿಸ್ಬೋದು. ಎಸ್ಪೆಷಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಷ್ಟು ಸಮಸ್ಯೆಗಳು ಬಂದಿದ್ರು ಅವ್ರು ನಿಂತ್ಕೊಂಡು ಆತರ ಮಾಡಿದಾರೆ ಅಂದ್ರೆ ಅದು ನಮಗೂ ಸಾಧ್ಯವಾಗತ್ತೆ. ಆದ್ರೆ ನಮ್ಮ ಸಂಕಲ್ಪ ಹೇಗಿದೆ ಅಂತ ಅದು ಇಂಪಾರ್ಟೆಂಟ್. ತುಂಬಾ ಧನ್ಯವಾದಗಳು ಸರ್. ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೊಸ ಮಾಸ್ಟರ್, ದಯವಿಟ್ಟು ನೀವು ಕೂಡ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದು 2 ವಾಕ್ಯದಲ್ಲಿ ಹಂಚ್ಕೋಬಹುದು. ಚೇತನಾ ಪಾಟೀಲ್ ಮೇಡಮ್. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ಹೇಳಿ ಮೇಡಮ್. ಮೇಡಮ್, ಬದುಕಲ್ಲಿರಿ ಅಂದ್ರೆ ಬುಕ್ ಇದೆ ನೋಡ್ರಿ ಮೇಡಮ್. ಮೇಡಮ್ ಕಾಣಿಸ್ತಿಲ್ಲ. ಎಸ್ ಮೇಡಮ್, ಇದೇ ಬುಕ್ಕೇ ಮೇಡಮ್. ಇದೇರಾ? ಹೌದು ಮೇಡಮ್. ಓಕೆ ಮೇಡಮ್, ಇದನ್ನ ನಿನ್ನೆ ತರಿಸ್ಕೊಂಡಿದೀನಿ. ಓಕೆ, ಇದನ್ನ ಓದ್ತೀನಿ ಮೇಡಮ್ ನಾನು. ಓದಿ ಮೇಡಮ್, ತುಂಬಾ ಚೆನ್ನಾಗಿದೆ. ಅದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡುತ್ತೆ ನಮ್ಮ ಮಾನಸಿಕ ಸ್ಥಿತಿಗತಿಗಳನ್ನ, ಜೀವನವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸುತ್ತೆ ಮೇಡಮ್ ಆ ಬುಕ್. ಓಕೆ ಮೇಡಮ್, ಥ್ಯಾಂಕ್ ಯು. ಚೇತನಾ ಮೇಡಮ್, ಭಿನ್ನವಾಗಿ ಆಲೋಚಿಸಿ ನಮಗೂ ಒಂದ್ ಬುಕ್ ಬೇಕಲ್ಲ ಮೇಡಮ್. ಇದು ಹೇಳಿ ಸರ್. ಚೇತನಾ ಮೇಡಮ್, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ, ಸ್ವಲ್ಪ ಸಿಗ್ನಲ್ ಚೆಕ್ ಮಾಡಿ. ಓಕೆ ಮೇಡಮ್. ಇಲ್ಲಾಂದ್ರೆ ಇದು ವಿಡಿಯೋ ಆಫ್ ಮಾಡಿ ಮಾತಾಡಿ. ಓಕೆ, ಇದು ಬುಕ್ಸ್ ಮೇಡಮ್ ವಿಡಿಯೋ ಆಫ್ ಮಾಡ್ಕೊಳ್ಳಿ. ವಾಯ್ಸ್ ಬ್ರೇಕ್ ಆಗ್ತಿದೆ, ಕೇಳಿಸ್ತಾ ಇಲ್ಲ. ಮಾಡಿದೀನಿ ಮೇಡಮ್. ಈಗ ಭಿನ್ನವಾಗಿ ಆಲೋಚಿಸು ನಮಗೊಂದ್ ಬುಕ್ ಬೇಕಲ್ಲ ಮೇಡಮ್. ಸಿಗುತ್ತೆ ಮೇಡಮ್. ರಂಗನಾಥ್ ಸರ್ ಹತ್ರನೂ ಇರುತ್ತೆ, ನನ್ನ ಹತ್ರನೂ ಇರುತ್ತೆ. ನೀವು ರಂಗನಾಥ್ ಅವರ ಮಹಾವತಾರ್ ಫೌಂಡೇಶನ್ ಸೆಂಟರ್ಗೆ ಹೋದಾಗ ನೀವು ಪಡ್ಕೋಬಹುದು. ಇಲ್ಲ ಆಗಲ್ಲ ಅಂತಂದಾಗ ನೀವು ಅಡ್ರೆಸ್ ಕಳಿಸ್ಕೊಟ್ರೆ ಅವರಾದ್ರೂ ಕಳಿಸ್ಕೊಡ್ಬೋದು, ನಾನಾದ್ರೂ ಕಳಿಸ್ಕೊಡ್ಬೋದು ಮೇಡಮ್. ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್. ಚೇತನಾ ಮೇಡಮ್ಗೂ ಒಂದು ಹೇಳ್ಬೇಕು. ಅವರು ನಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಇದೆ, ನಾನು ಸೆಂಟರ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಆದ್ರೆ ನೋಡಿ, ಇವತ್ತು ಈ ಮಲ್ಯಾರಪ್ಪ ಜೀವನ ಚರಿತ್ರೆ ನಾವು ಓದಿದ್ರೆ ಏನಂತ ಅರ್ಥ ಆಗ್ತಾ ಇದೆ. ಎಲ್ಲೇ ಅಂತ ಕಾರ್ಯಕ್ರಮಗಳು ಆಗ್ತಾ ಇದ್ರೆ, ಅಂದ್ರೆ ಈ ಎಸ್ಪೆಷಲಿ ಧ್ಯಾನ ಜ್ಞಾನ ಈ ಕಾರ್ಯಕ್ರಮಗಳು ಆಗ್ತಾ ಇರುವಾಗ ಎಂಥ ಸಮಸ್ಯೆಗಳಿದ್ರು ಪ್ರಧಾನವಾಗಿ ಅದು ಅಟೆಂಡ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ನೋಡ್ಕೊಳ್ಳಿ.
ಅರ್ಥ ಆಯ್ತಾ? ಆ ಸಮಸ್ಯೆಗಳು ಎಷ್ಟೇ ಇದ್ರು ಆ ಜೀವನ ಚರಿತ್ರೆ ನೀವು ಈ ಮಿಲೇರಪ್ಪ ಬುಕ್ ತರಿಸ್ಕೊಂಡಿದ್ರಲ್ಲ, ಓದಿ, ಅರ್ಥ ಆಗತ್ತೆ. ನಮಗೆ ಬರುವಂತ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಅಂತ ಅದ್ಭುತವಾದ ಪವಾಡವಾದ ಕಾರ್ಯಕ್ರಮ ಮಿಸ್ ಮಾಡ್ಕೋಬಾರ್ದು. ಆ ಶಕ್ತಿ, ಆ ಗುಂಪು ಶಕ್ತಿ ಹೆಂಗಿರ್ತದೆ ಗೊತ್ತಾ? ಗ್ರೂಪ್ ಕಾನ್ಶಿಯಸ್ನೆಸ್ ನಿಮ್ಮಲ್ಲಿ ಒಂದು 10 ವರ್ಷ ಆಗುವಂತ ಆ ಬದಲಾವಣೆ ಒಂದೇ ಒಂದೇ ದಿವಸದಲ್ಲಿ ಬಂದ್ಬಿಡ್ತದೆ. ಹೇಳ್ಬೇಕಂದ್ರೆ ಅಂದ್ರೆ ಅಂತ ಮಹಾಶಕ್ತಿ ಇರುತ್ತೆ ಅದಕ್ಕೆ, ಆ ಗುಂಪು ಚೈತನ್ಯಗೆ. ಅದು ಗ್ರೂಪ್ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ ನಾವು. ನೋಡಿ, ಅವತ್ತು ಸೆಪ್ಟೆಂಬರ್ 15 ದಿವಸ ಅಷ್ಟು ಜನ ಬಂದ್ರು ಅಲ್ಲಿ. ಹೌದು ಅವರಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಯಾರು ಗೊತ್ತು? ಹೌದು ಯಾರ್ಯಾರು ಗುರುಜಿ. ಬದಲಾವಣೆ ಆಗಿರ್ಬೋದು. ಸೊ ನಾವೇನ್ ಮಾಡ್ತೀವಿ, ಏನೋ ಸಣ್ಣ ಸಣ್ಣ ಸಮಸ್ಯೆಗಳಿಂದ ನಾನು ಅಲ್ಲಿ ಹೋಗಕ್ಕಾಗಲ್ಲ, ನಮ್ಮಲ್ಲಿ ಪ್ರಾಬ್ಲಮ್ ಇದೆ, ಇದಾಗಿದೆ, ಅದಾಗಿದೆ ಅಂದ್ರೆ ಒಂಥರ ನಾವು ಸಾಕುಗಳು ಇಲ್ಲ, ಎಕ್ಸ್ಕ್ಯೂಸಸ್, ರೀಸನ್ಸ್ ನೋಡ್ಕೊತಾ ಇರ್ತೀವಿ ಯಾವಾಗ್ಲೂ. ರೀಸನ್ಸ್ ಆಯ್ತು ನೋಡ್ಕೊ ಗುರು. ಹೌದು ಗುರುಜಿ. ಇಂಥ ಪ್ಲೇಸಲ್ಲಿ ನಡೀತಾ ಇದ್ದಾರುವಾಗ ಅದು ಖಂಡಿತ ನಾವು ಪಡಿಬೇಕು. ಹೋಗಿ ನೇರವಾಗಿ ಹೋಗಿ ಪಡೆಯೋದು, ಆ ಶಕ್ತಿ ಪಡೆಯೋದು, ಆ ಗುಂಪು ಚೈತನ್ಯದಲ್ಲಿರೋದು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಈಜಿ ಅಲ್ಲ. ನಮ್ಮ ಜೀವನ ಬದಲಾವಣೆ ಆಗ್ಬೇಕಂದ್ರೆ ಕೋರಿಕೆಗಳು ಎಷ್ಟು ಇರ್ಬೋದು, ಮತ್ತೆ ನಮ್ಗೆ ಅವಕಾಶಗಳು ಬರೋದು ತುಂಬಾ ಕಡಿಮೆ. ಈ ಹೌದು ಜನ್ಮದಲ್ಲಿ ಗುರುಜಿ. ಅವಕಾಶ ಬಂದಿದೆ, ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಪ್ರಧಾನವಾಗಿರ್ತದೆ. ಅರ್ಥ ಮಾಡ್ಕೊಳ್ಳಿ. ಹೌದು ಅದಕ್ಕೆ ಗುರುಜಿ. ಈ ಬುಕ್ ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಈ ಸಮಸ್ಯೆಗಳಿಂದ ನಾನು ಒಂದು ನಮ್ಮ ಈ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಡೆಯುವಂತ ಕಾರ್ಯಕ್ರಮ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಆ ಭಾವನೆ ಬರ್ತದೆ ಖಂಡಿತವಾಗಿ. ಅದಕ್ಕೆ ಆ ಬುಕ್ ಆಯ್ತು ಓದಿ. ಆಯ್ತು ಗುರುಜಿ. ಆಯ್ತು ರೈಟ್. ಗುರುಜಿ. ಓಕೆ. ಯಾವಾಗ್ಲೂ ಧನ್ಯವಾದಗಳು ಗುರುಜಿ. ಸತ್ಸಂಗಲ್ಲಿ ಯಾವಾಗ್ಲೂ ಮಿಸ್ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ. ಸತ್ಸಂಗಲು ನೇರವಾಗಿ ಆಗ್ತಾ ಇರುವಾಗ ಇದೆಲ್ಲ ಜೂಮಲ್ಲಿ ಆಗೋದು ಓಕೆ. ಜೂಮಲ್ಲಿ ನಾವು ಮಾತಾಡ್ತೀವಿ, ಎಲ್ಲ ಭಾಷಣಗಳು ಕೇಳ್ಕೋಬಹುದು, ಅದೆಲ್ಲ ಓಕೆ. ಇದು ಕಲಿಯೋದಕ್ಕೆ ಒಳ್ಳೆ ಅವಕಾಶ. ಓಕೆ, ಮನೆಯಲ್ಲಿ ಕೂತ್ಕೊಂಡು. ಬಟ್ ಯಾವತ್ತೋ ಒಂದು ದಿವಸ, ಒಂದು ತಿಂಗಳಿಗೊಂದ್ಸರಿ ನಡೆಯುವಂತ ಈ ನೇರವಾಗಿ ಸತ್ಸಂಗಲ್ಲಿ ಮಾತ್ರ ನನ್ನ ಪ್ರಕಾರ ಯಾರು ಬಿಡಬಾರ್ದು. ಆಯ್ತು ಗುರುಜಿ. ಆಯ್ತು ಗುರುಜಿ, ಬರಕ್ ಪ್ರಯತ್ನ ಮಾಡ್ತೇನೆ ಗುರುಜಿ. ಎಸ್ ಎಸ್ ಎಸ್. ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಬಸವರಾಜು ಸರ್. ಎಸ್ ಸರ್, ಅನ್ಮ್ಯೂಟ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಮಾತಾ ಫೌಂಡೇಶನ್ಗೆ, ರಂಗನಾಥ್ ಗುರೂಜಿ ಅವರಿಗೆ, ನಮಗೂ ಎಲ್ಲರಿಗೂ ನಮಸ್ಕಾರ. ಮೇಡಮ್ ಅವರು ಅತಿ ಒಳ್ಳೆಯ ಮಾರ್ಮಿಕವಾಗಿ ವಿಷಯವನ್ನು ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಕ್ಷ್ಮೀಕಾಂತ ಮೇಡಮ್. ನಮಸ್ಕಾರ ಮಾಸ್ಟರ್ಸ್ ಎಲ್ಲರಿಗೂ. ಸರ್, ಏನು ಅಂದ್ರೆ ಒಂದು ಇನ್ಫಾರ್ಮೇಶನ್. ನಾಳೆ ರಾಗಿಗುಡ್ಡದಲ್ಲಿ ಮೇಡಮ್ ಅವರು, ಸುರನಾಗಾಂಬಿಕಾ ಮೇಡಮ್ ಅವರೇ, ತಾವು ತಮ್ಮ ಬುಕ್ನ ತೆಲುಗುನಲ್ಲಿ ಬರೆದಿದ್ದಾರೆ ಅಂದ್ರಲ್ಲ, ಅವರು ನಾಳೆ ಒಂದು ಸ್ಪೀಚ್ ಇದೆ 3 ರಿಂದ 6 ಗಂಟೆಗೆ, ಭಿನ್ನವಾಗಿ ಆಲೋಚಿಸುವ ಬಗ್ಗೆ. ಯಾರಾದ್ರೂ ಬೆಂಗಳೂರಲ್ಲಿರೋರು 3 ಗಂಟೆಯಿಂದ 6 ಗಂಟೆ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಾಗವಹಿಸಿ ಕೇಳಬಹುದು ಅಂತ ಹೇಳಿ ಒಂದು ಮಾಹಿತಿ ಅಷ್ಟೇ ಸರ್. ಥ್ಯಾಂಕ್ ಯು. ಎಸ್, ರಂಗನಾಥ್ ಸರ್, ನಿನ್ನೆ ದಿನ ನಾನು ನಿಮ್ಗೆ ಕಳ್ಸಿದ್ನಲ್ಲ, ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರ ಸರ್? ಇವತ್ತು ಶೇರ್ ಮಾಡ್ತೀನಿ ಮೇಡಮ್. ಅದು ನಿನ್ನೆ ಮಾಡ್ತಿದ್ದೆ, ಇವತ್ತು ಶೇರ್. ಓಕೆ. ಎಸ್ ಎಸ್. ಪ್ರಕೃತಿ ಮೂಲ ಲೇಖಕರು ಪ್ರಕೃತಿ ಉಮಾ ಮಹೇಶ್ವರಿನೇ ಬರ್ತಾ ಇರ್ತಕ್ಕಂಥದ್ದು. ಹೌದು. ಓಕೆ ಮೇಡಮ್, ನಿಮ್ದು ಅನ್ಮ್ಯೂಟ್ ಆಗಿದೆ. ಗಂಗಾ ಶೆಟ್ಟಿ ಮೇಡಮ್. ಎಸ್ ಮೇಡಮ್. ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಇವತ್ತು ಹೇಳಿರೋ ವಿಷಯ ತುಂಬಾ ಅದ್ಭುತವಾಗಿತ್ತು. ಮತ್ತೆ ನನ್ಗೆ ಇಲ್ಲಿ ಮಾತಾಡ್ತಾ ಇದ್ದಾಗ ಒಂದು ವಿಷಯ ಹೇಳ್ಬೇಕಂತ ಅನ್ನಿಸ್ತು. ನಾವು ಈಗ ಇವರೆಲ್ಲ ಸಾಧನೆ ಮಾಡಿದಾರಲ್ಲ, ಆ ಸಾಧನೆಯ ಹಂತವನ್ನ ನಾವು ಹತ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಅನ್ಕೋಬಾರ್ದು. ಯಾಕೆಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ. ಈಗ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ರಂಗನಾಥ್ ಸರ್ ಅವರು ಆ ಮನಸ್ಸಿನ ಕಡೆ, ಆ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸ್ತಾ ಇದ್ದಾರೆ. ನೀವು ಇಂತಹ ಸಾಧನೆಗಳನ್ನ ಮಾಡಬಹುದು ಅನ್ನೋದನ್ನ ನಿಮ್ಗೆ ತೋರ್ಸ್ಕೊಡ್ಲಿಕ್ಕೆ ಹೊರಟಿದ್ದಾರೆ. ನಮ್ಮಲ್ಲಿರುವಂತಹ ಅದ್ಭುತವಾದ ಶಕ್ತಿ. ಯಾರು ಇಲ್ಲಿ ಇಂತಹ ಅವರು ಈಗ ಬಂದಿರೋದು ಸಾಮಾನ್ಯ ಮನುಷ್ಯರಾಗೆ ಬಂದಿರುವಂತಹದ್ದು. ಅವರು ತಮ್ಮ ಸಾಧನೆಯ ಮೂಲಕ ಇಷ್ಟೊಂದು ಉನ್ನತವಾದ ಶಿಖರವನ್ನ ಏರಿದ್ದಾರೆ. ನಾವುಗಳು ಹೋಗಬಹುದು, ನಾವುಗಳು ಸಾಧನೆಯನ್ನ ಮಾಡ್ಬೇಕು. ಅದಕ್ಕೆ ನಾವು ಮೊದಲನೇ ಹಂತವಾಗಿ ಧ್ಯಾನವನ್ನ ಕರೆಕ್ಟ್ ಆಗಿ ಮಾಡ್ತಾ ಹೋದ್ವಿ ಅಂತ ಅಂದ್ರೆ ನಾವು ಆ ಸಾಧನೆಯ ಮೊದಲನೇ ಹಂತವನ್ನ ಹೋಗಿದೀವಿ, ಮೊದಲನೇ ಹಂತವನ್ನ ಮುಟ್ಟಿದೀವಿ ಅನ್ನುವಂತಹದ್ದು ತಿಳ್ಕೊಬೇಕಾಗಿರ್ತದೆ.
ಇಲ್ಲಿ ನಾನು ಈಗ ಹೇಳ್ಬೇಕು ಅಂತ ಹೇಳಿ ಬಂದಿರೋದು, ನಾನು ಸೂರ್ಯನಾಗಂಬಿಕಾ ಮೇಡಮ್ ಹತ್ರ ಮಾತಾಡ್ಲಿಕ್ಕೆ ಅಂತಾನೆ ಇವತ್ತು ಬಂದೆ. ಏನಕ್ಕೆ ಅಂದ್ರೆ ಮೇಡಮ್, ನೀವು ತುಂಬಾನೇ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಎಷ್ಟು ಜನ ಇರಬಹುದು ಅಥವಾ ಕೇಳ್ತಾ ಇರೋರನ್ನ ಪ್ರತಿಯೊಬ್ಬರನ್ನು ಮಂತ್ರಮುಗ್ಧರನ್ನಾಗಿ ಮಾಡ್ಬಿಡ್ತಾ ಇದೆ. ಮತ್ತೆ ನಾವು ಪುನಃ ಪುನಃ ಕೇಳ್ಬೇಕು ಅನ್ನುವಂತಹ ಒಂದು ನಮ್ಮಲ್ಲಿ ಆಸಕ್ತಿಯನ್ನ ಹುಟ್ಟಿಸುವಂತಹ ವಾಯ್ಸ್ ಮಾಡ್ಯುಲೇಷನ್ ನಿಮ್ಮಲ್ಲಿ ಇದೆ ಮೇಡಮ್. ಅದಕ್ಕೆ ಅದ್ಭುತವಾದಂತಹ ಒಂದು ಶಕ್ತಿ ನಿಮ್ಮ ವಯಸ್ಸಿಗೆ ಇರುವಂತಹದ್ದು. ನೀವು ಹೇಳ್ತಾ ಇರುವಂತಹ ವಿಷಯಕ್ಕಿಂತ ಹೆಚ್ಚಿನವಾದ ಶಕ್ತಿ ಮೇಡಮ್ ನಿಮ್ಮ ವಯಸ್ಸಿಗೆ ಇದೆ. ಅದನ್ನ ಕೇಳ್ದು ಯಾವುದೇ ಒಂದು ವಿಷಯವನ್ನ ನಿಮ್ಮ ಹತ್ರ ಕೊಟ್ರು ನೀವು ಅದಕ್ಕೆ ಅದ್ಭುತವಾದ ಶಕ್ತಿಯನ್ನ ತುಂಬಲಿಕ್ಕೆ ನಿಮ್ಮ ಹತ್ರ ಸಾಮರ್ಥ್ಯವಿದೆ. ನೀವು ತುಂಬ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಮೇಡಮ್ ತುಂಬಾನೇ ಖುಷಿ ಆಗ್ತಾ ಇದೆ. ಇದನ್ನ ನಾನು ಹೇಳಿಕ್ಕಂತಾನೆ ಬಂದಿದ್ದೆ. ಧನ್ಯವಾದಗಳು. ಥ್ಯಾಂಕ್ ಯು ಗಂಗಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ವಂ ಗುರು ಪಾದಾರ್ಪಣಮಸ್ತು. ಆ ಒಂದು ಶಕ್ತಿನ ನೀವೆಲ್ಲರೂ ಫೀಲ್ ಆಗ್ತಾ ಇದ್ದೀರಿ ಅಂತಂದ್ರೆ ನನ್ನ ಮುಖಾಂತರ ಆ ಶಕ್ತಿಯನ್ನ ಹರಿಸಿ ಏನ್ ಕೆಲಸ ಆಗ್ಬೇಕೋ ಅದನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಮೇಡಮ್. ನನ್ನ ಜನ್ಮ ಧನ್ಯ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕೊನೆಯ ಅವಕಾಶ ಉಮಾ ಮೇಡಮ್. ಎಸ್ ಮೇಡಮ್. ಗುರುಗಳೇ ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್ ಇವತ್ತಿನ ಇದನ್ನ ನಾನು ಓದಿದ್ದೆ ಮೇಡಮ್. ಮಿಲೇರಪ್ಪ ಅವ್ರ ಬಗ್ಗೆ ಓದಿದೆ, ಆದ್ರೆ ನನಗೆ ಅಷ್ಟಾಗಿ ಅರ್ಥ ಆಗಿರ್ಲಿಲ್ಲ. ಏನಪ್ಪಾ ಇದ್ರಲ್ಲಿ ಇಷ್ಟು ಗೂಢಾರ್ಥ ಇದೆಯಲ್ಲ, ಇದು ಹೇಗೆ ಓದ್ಕೊಂಡು ಹೇಗೆ ತಿಳ್ಕೊಳ್ಳೋದು ನಾವು ಅಂತ ನಾನು ಬಹಳ ವಿಚಿತ್ರ ಅನ್ಸ್ಬಿಟ್ಟಿತ್ತು. ಹೇಗಪ್ಪ ಜೀವನ ಇದು ಸರಿಯಾಗಿ ಓದ್ಲಿಲ್ಲ ಅಂದ್ರೆ ವ್ಯರ್ಥ ಆಗತ್ತಲ್ಲ, ಏನ್ ಮಾಡೋದು ಇದನ್ನ ನಮ್ಗೆ ಯಾರು ತಿಳಿಸ್ಕೊಡ್ತಾರ ಅಂತ ಅನ್ಕೊಂಡಿದ್ದೆ. ಆದ್ರ ಆ ಮಿಲೇರಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ತಾವು ಕೂಡ ಆ ಪುಸ್ತಕವನ್ನ ತೆಲುಗುದಲ್ಲಿ ಇದ್ದಿದ್ದನ್ನ ಕನ್ನಡದಲ್ಲಿ ರೂಪಾಂತರ ಮಾಡಿ ನಮ್ಮೆಲ್ಲರಿಗೂ ಕೂಡ ಹಬ್ಬದ ಊಟವನ್ನ ಉಣಿಸಿದಾರ ಮೇಡಮ್. ನೀವು ನಿಜವಾಗೂ ಪತ್ರಿಜಿ ಗುರುಗಳು ಮಾಡಿದ್ದು ಅಂತಹ ಸಾಧನೆಯಲ್ಲ, ಅಮೋಘವಾದಂತಹ ಸಾಧನೆ ಮೇಡಮ್. ಆಗ ಆಮೇಲೆ ಈ ಜಗತ್ತಿನಲ್ಲಿ ಮಾರ್ಪ ಅನ್ನುವಂತಹ ಗುರುಗಳು ಇಷ್ಟು ಶಿಷ್ಯರಿಗೆ ಇಷ್ಟು ಕಷ್ಟ ಕೊಡ್ತಾರ. ಒಂದು ನಮ್ಗೆ ಮುಕ್ತಿ ಸಾಧನೆ ಸಿಗಬೇಕಾಗಿದ್ರೆ, ಒಂದು ದೀಕ್ಷೆ ಸಿಗಬೇಕಾದ್ರೆ ಇಷ್ಟು ಕಷ್ಟ ಪಡ್ಬೇಕಾ ನಾವು? ಎಷ್ಟಪ್ಪ ಇಷ್ಟು ಕಷ್ಟ? ಯಾಕೆ ಇಷ್ಟು ಕಷ್ಟ ಪಡ್ಬೇಕು? ನಾವು ಹಿಂದಿನ ಕರ್ಮ ಏನ್ ಮಾಡಿದ್ವಿ ಏನ್ ತಾನ ಅನ್ನೋದನ್ನ ಈ ನಮ್ಮ ಮಿಲೇರಪ್ಪ ಅವರು ತಮ್ಮ ತಾಯಿಗೆ ಆದಂತಹ ತೊಂದರೆಯನ್ನ ಕಂಡು ನೋಡ್ಲಿಕ್ಕಾಗ್ಲಾರ್ದೆ ಸಂಕಟಪಟ್ಟು ತಾಯಿಯ ಮಾತನ್ನು ಕೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲಾ ವಿದ್ಯೆಗಳನ್ನ ಕಲ್ತ್ರವ್ರು. ಕಲ್ತು ಎಲ್ಲರನ್ನ ಅವರು ಒಂದೇ ಸಲಕ್ಕ 34-35 ಜನರನ್ನ ಕೊಂದ್ಬಿಟ್ರವ್ರು. ಎಷ್ಟು ಸಂಕಟ ಏನ್ ತಾನ, ಬಹಳಷ್ಟು ಈ ಕಷ್ಟ ಸಾಧನೆ ಬಂದ್ರು ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೊನೆಗೆ ಪಶ್ಚಾತ್ತಾಪ ಪಟ್ರು. ಏನೇ ಕಷ್ಟ ಬಂದ್ರು ಕೂಡ ನಾ ಸಾಧನೆ ಮಾಡ್ಲೇಬೇಕು, ಸಾಧನೆ ಮಾಡಿದ್ರೆ ಮಾತ್ರ ನಾನು ದಿವ್ಯ ಚೈತನ್ಯ ಶಕ್ತಿ ಪಡಿಲಿಕ್ಕೆ ಸಾಧ್ಯತೆ ಅಂತ ಅವ್ರು ತಿಳ್ಕೊಂಡ್ರು. ಯಾವಾಗ ಈ ನಾವು ಎಷ್ಟೇ ಇರ್ಲಿ ಧ್ಯಾನ ಮಾಡ್ಲೇಬೇಕು ಎನ್ನುವುದನ್ನ ಅವ್ರಿಗೆ ಗೊತ್ತಾಯ್ತು. ಆಮೇಲೆ ಯಾವಾಗಂದ್ರ ನಮ್ಮ ಮನಸ್ಸಿನಲ್ಲಿ ಧೈರ್ಯ ಇರ್ಬೇಕು, ದೃಢವಾದಂತಹ ಮನಸ್ಸಿರ್ಬೇಕು, ಸಂಕಲ್ಪ ಇರ್ಬೇಕು. ಸಂಕಲ್ಪ ಮುಖ್ಯ ಸಾಧನೆ. ಅವರು ಎಷ್ಟು ಕ್ಷುದ್ರ ವಿದ್ಯೆಯನ್ನು ಕಲ್ತ್ರು ಕೂಡ ಕೊನೆಗೆ ಅವರು ಗುರುಗಳ ದೀಕ್ಷೆ ಪಡಿಲೇಬೇಕು ಅನ್ನೋದನ್ನ ಗಟ್ಟಿ ನಿರ್ಧಾರ ಮಾಡಿ ಇಷ್ಟು ಸಾಧನೆಯನ್ನು ಮಾಡಿ ಅವರು ಸಂಕಲ್ಪವನ್ನು ಮಾಡಿಕೊಂಡು ದೀಕ್ಷೆಯನ್ನು ಪಡೆದು ಗುರುಗಳಿಂದ, ಗುರು ಶಿಷ್ಯರು ಯಾವ ರೀತಿಯಿಂದ ಕಷ್ಟ ಕೊಟ್ಟರು ಕೂಡ ಆ ಶಿಷ್ಯರು ಅದನ್ನು ಪಡೆದುಕೊಂಡು ಸಾಧನೆ ಮಾಡ್ಬೇಕು, ದೀಕ್ಷೆ ಪಡಿಬೇಕು ಅನ್ನೋದನ್ನ ಇದರಿಂದ ಗೊತ್ತಾಗತ್ತೆ ಮೇಡಮ್. ಇದಕ್ ಮುಖ್ಯ ಕಾರಣ ಅಂದ್ರೆ ಸಂಕಲ್ಪವೇ ಮುಖ್ಯ ಕಾರಣ, ನಿರ್ಧಾರ ಸಾಧನೆ ಮುಖ್ಯ ಕಾರಣ ಅನ್ನೋದನ್ನ ಗೊತ್ತಾಯ್ತು. ಆದ್ರೆ ಕೊನೆಗೆ ಏನಂದ್ರೆ ಧ್ಯಾನವೇ ಇದಕ್ಕೆ ಮೂಲ ಮಾರ್ಗ ಅನ್ನುವಂಥದ್ದ ಮೂಲ ಗೊತ್ತಾಯ್ತು. ನಿಜವಾಗೂ ಮೇಡಮ್ ಅವತ್ತು ಆ ಬುಕ್ ಓದಿದೆ ನಾನು. ಅವರು ಮಿಲೇರಪ್ಪ ಅವರು ಗುಹೆ ಒಳಗೆ ಹೋಗಿ ದೀಪವನ್ನು ತಲೆ ಮೇಲೆ ಇಟ್ಕೊಂಡ್ರಲ್ಲ, ಅಲ್ಲಿವರೆಗೆಲ್ಲ ಓದಿದ್ದೆ ನಾನು. ಆಮೇಲೆ ಇದೇನಪ್ಪಾ ಇದು ಬೇಡ, ಏನು ಗೊತ್ತಾಗ್ಲ ಬೇಡ, ಯಾವಾಗಾದ್ರೂ ಓದಿದ್ರ ಆತು ಅಂತೇಳಿ ಬಿಟ್ಬಿಟ್ಟಿದ್ದೆ. ಆದ್ರೆ ಇವತ್ತು ಪೂರ್ತಿ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಆಯ್ತು ಮೇಡಮ್. ಆದಷ್ಟು ಮಟ್ಟಿಗೆ ತಾವು ಬೇಗ ಅಕ್ಟೋಬರ್ ತಿಂಗಳಿನಲ್ಲಿ ಬಂದು ಇದನ್ನೆಲ್ಲ ನಮಗೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮನನ ಮಾಡ್ರಿ ಅಂತ ನನ್ನ ವಿನಂತಿ ಮೇಡಮ್, ನನ್ನ ಕೋರಿಕೆ ಮೇಡಮ್. ಧನ್ಯವಾದ ಮೇಡಮ್. ಇಷ್ಟೆಲ್ಲ ತಾವು ನಮ್ಗೆ ತಿಳಿಸ್ಕೊಟ್ಟಿದ್ರಲ್ಲ, ಧನ್ಯವಾದ ಧನ್ಯವಾದ. ಇವರು ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಲ್ಲ, ಧನ್ಯವಾದ. ನಮಸ್ತೆ ಅಶ್ವಿನಿ. ಧನ್ಯವಾದಗಳು ಮೇಡಮ್.
ಶಾಂತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಅಶ್ವಿನಿ ಮೇಡಮ್, ನಮಸ್ತೆ ಮೇಡಮ್ಗೂ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಹೊಸಬ್ಳು. ನಿಮ್ ಸ್ಪೀಚು ಮತ್ತೆ ರಂಗನಾಥ್ ಅವರ ತಾಳ್ಮೆ, ನಿಮ್ದು ವೈಖರಿ ಎಲ್ಲ ನನಗೆ ತುಂಬಾ ಇಷ್ಟ ಆಗಿದೆ. ಮಹಾವತಾರ್ ಫೌಂಡೇಶನ್ ಬಂದ್ರೆ ಸರ್ ಸಿಗ್ತಾರೆ. ನಿಮ್ಮನ್ನ ಭೇಟಿ ಮಾಡೋದಿಕ್ಕೆ ಎಲ್ಲಿ ಬರ್ಬೇಕು ಮೇಡಮ್? ಗೌರಿಬಿದನೂರ್ ಬರ್ಬೇಕಾಗತ್ತೆ ಮೇಡಮ್. ನೀವು ಬೆಂಗಳೂರಿಗೆ ಬರೋದಿಲ್ವಾ ಮೇಡಮ್? ಮೇಡಮ್ ಖಂಡಿತ ಬರ್ತೀನಿ ಮೇಡಮ್. ಈ ಸರ್ತಿ ಅಕ್ಟೋಬರ್ ಅಲ್ಲಿ ಹೇಗೆ ಅಂತ ನನಗ್ ಗೊತ್ತಿಲ್ಲ, ನನ್ನ ಸಂದರ್ಭ ಹೇಗ್ ಕ್ರಿಯೇಟ್ ಆಗತ್ತೆ ಅನ್ನೋದು ಗೊತ್ತಿಲ್ಲ. ನವೆಂಬರ್ ಅಲ್ಲಂತೂ ಖಂಡಿತ ನಾನ್ ಬರ್ತೀನಿ ಮೇಡಮ್. ಅಕ್ಟೋಬರ್ದು ನನ್ಗೆ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಯಾಕೆ ಅಕ್ಟೋಬರ್ನ ಆ ರೀತಿಯಾಗಿ ಯಾವ್ದಕ್ಕೂ ಕೊಡದಂಗೆ ಅದು ಕಂಪ್ಲೀಟ್ ಆಗಿ ಅದ್ ನನಗೆ ಬೇಕು ಅನ್ನೋ ರೀತಿಯಲ್ಲಿ ಇಟ್ಕೊಂಡಿದೀನಿ ಅನ್ನೋದು ರಂಗನಾಥ್ ಸರ್ ಹತ್ರ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೀನಿ, ಸರ್ಗೆ ಗೊತ್ತಿದೆ. ಸೊ ಅದು ಹೇಗೆ ಅನ್ನೋದು ಕ್ಲಾರಿಟಿ ಇನ್ನು ನನಗೂ ಗೊತ್ತಿಲ್ಲ ಮೇಡಮ್. ಸೊ ಅಕ್ಟೋಬರ್ ಮಾತ್ರ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಬಟ್ ನವೆಂಬರ್ ಮಾತ್ರ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ ಮೇಡಮ್. ನಿಮ್ ಸಂಕಲ್ಪ ದೃಢ ಆಗಿದೆ ಅಲ್ಲ, ದೃಢ ಆಗಿದೆ. ನಿಮ್ಗೆ ಅದು ಫಲ ಸಿಕ್ಕೇ ಸಿಗುತ್ತಲ್ವಾ ನಿಮ್ ಸಂಕಲ್ಪಕ್ಕೆ ಅಲ್ವಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅಶ್ವಿನಿ. ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ನಾನ್ ಮುಳುಗೋಗಿದ್ದೆ, ಯಾಕೆ ಮೇಡಮ್ ಬರ್ತಾರೋ ಇಲ್ವೋ ಅಂತ ಅಲ್ಲಿ ಹೋಗ್ಬಿಟ್ಟಿದೀನಿ. ಸಾರಿ ಮೇಡಮ್. ಓಕೆ ಮಾಸ್ಟರ್ಸ್, ನಾಳೆ ಶನಿವಾರ ಬಂದೇ ಬಿಡ್ತಲ್ವಾ? ಏನು ಅಂತ ನಿಮ್ಮೆಲ್ರಿಗೂ ಕಾತರತೆ ಹೆಚ್ಚಿದೆ. ನಾಳೆ ಯಾರು ಕಂಡು ಕೇಳರಿಯದ ಒಂದು ಸ್ಕಿಟ್ ಬರ್ತಾ ಇದೆ. ನಿಜವಾಗ್ಲೂ ಎಲ್ರಿಗೂ ಕೂಡ ಒಂದ್ ಶಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾರ್ಯಾರು ಮಾಸ್ಟರ್ ಬರ್ತಾರೆ ಅಂತ ಯಾರು ಕೂಡ ಒಂದು ನಿರೀಕ್ಷೆ ಮಾಡಿರೋದಿಲ್ಲ. ನಾಳೆ ಖಂಡಿತವಾಗ್ಲು ನೀವು ಸ್ಕಿಟ್ ನ ನೋಡ್ಬೇಕು ಅಂತ ನಾವು ಅಡ್ವಾನ್ಸ್ ಆಗಿ ಹೇಳ್ತಾ, ಮತ್ತೆ ಹೊಸೊಬ್ರಿಗೆ ನಾಳೆಗೆ 5 ಜನಕ್ಕೆ ಅವಕಾಶ ಇದೆ. ಅವರು ಹಾಡು ಮತ್ತೆ ಅವರ ಡ್ಯಾನ್ಸ್ ಏನಿದೆ ಅದನ್ನೆಲ್ಲ ಅವರು ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ಬೋದು ಅಂತ ಹೇಳ್ತಾ, ಸುರನಾಗಂಬಿಕಾ ಮೇಡಮ್ ಧನ್ಯವಾದಗಳು ಮೇಡಮ್. ಮೇಡಮ್ ಅವ್ರ ನಂಬರ್ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅವ್ರ ನಂಬರು. ಹಾಕಿದೀವಿ ಮೇಡಮ್, ಚೆಕ್ ಮಾಡ್ಕೊಳ್ಳಿ ಮೇಡಮ್. ಹಾಕಿದೀರಾ? ಎಸ್ ಮೇಡಮ್, ಹಾಕಿದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಸೊ ನಿಮ್ಮ ಮಿಲೇರಪ್ಪ ಸ್ವಾಧ್ಯಾಯಕ್ಕೆ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತೀವಿ ಮೇಡಮ್. ಮಂತ್ ಆಫ್ ನವೆಂಬರ್ ಎಷ್ಟು ಸೆಷನ್ಸ್ ಏನು ಅಂತ ತಮ್ಮ ಹತ್ರ ನಾನು ಡಿಸ್ಕಸ್ ಮಾಡ್ತೀನಿ, ಮತ್ತೆ ಆಫ್ಲೈನ್. ಸೊ ಅವಾಗ ಚರ್ಚೆ ಮಾಡಿ, ಅದು ಮೋಸ್ಟ್ಲಿ ನಿಮ್ಗೆ ಅಕ್ಟೋಬರ್ ಅಲ್ಲಿ ಸಾಧ್ಯವಾಗಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ ಶೆಡ್ಯೂಲ್ ನಾನು ಕೇಳಿಸ್ಕೊಂಡಿದ್ದಲ್ಲ, ಅದಕ್ಕೋಸ್ಕರ ಮೋಸ್ಟ್ಲಿ ನವೆಂಬರ್ ಐಡಿಯಲ್ ಮಂತ್ ಅನ್ಕೊಂಡಿದ್ದೀನಿ. ಅವಾಗ ಸೊ ಮತ್ತೆ ಆಳವಾದ ಈ ಸಬ್ಜೆಕ್ಟ್ ಅನ್ನು ತಿಳ್ಕೊಂಡು ನಮ್ಮಲ್ಲಿ ಅತ್ಯಂತ ವೇಗವಂತವಾಗಿ ಬದಲಾವಣೆ ತಗೊಂಡಾಗ ಪ್ರಯತ್ನ ಮಾಡ್ತೀವಿ ಮೇಡಮ್. ಖಂಡಿತ ಬರುತ್ತೆ ಸರ್, ಖಂಡಿತ ಅದ್ಭುತವಾದ ಬದಲಾವಣೆ ಸಿಗುತ್ತೆ. ನಮ್ಮ ಹಲವಾರು ರೀತಿಯ ಸ್ಥಿತಿಗತಿಗಳಿಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಸರ್. ನಾನು ಹೆಂಗಿದ್ದೀನಿ, ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ, ನಾನು ಏನೇನ್ ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಏನೇನೋ ಬೇಕು, ಯಾವ ರೇಂಜಲ್ಲೋ ಬೇಕು ಅನ್ಕೊಂಡ್ರೆ ನಾನು ಯಾವ ಮಟ್ಟದಲ್ಲಿ ಇದ್ದೀನಿ, ಇದೆಲ್ಲ ಕೂಡ ಅರ್ಥ ಆಗುತ್ತೆ ಸರ್. ತುಂಬಾ ಜನಕ್ಕೆ ತುಂಬಾ ಕೋನಗಳಲ್ಲಿ ಕ್ಲಾರಿಟಿ ಸಿಗುತ್ತೆ ಸರ್. ಎಸ್ ಮೇಡಮ್. ಈಗ ಭಿನ್ನವಾಗಿ ಆಲೋಚಿಸುವ ಒಂದು ಬುಕ್ಕೆ ಹೇಳ್ಬೇಕಂದ್ರೆ, ಸೊ ಹಲವಾದ ಒಂದು ಚೇಂಜ್, ಬದಲಾವಣೆ, ಪರಿವರ್ತನೆ ಅನ್ನೋದು ತುಂಬಾ ಜನರಲ್ಲಿ ಆಗಿರ್ತದೆ ಈಗಾಗಲೇ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದಕ್ಕೂ ಆನ್ಸರ್ ಇದೆ. ಯಾವ ಸಮಸ್ಯೆ ನಿತ್ಯ ಜೀವನದಲ್ಲಿ ಏನೇನು ಆಗ್ತಾ ಇರ್ತದೆ, ಯಾವ್ದಾವ್ದು ಯೋಚನೆಗಳು ಬರ್ತದೆ, ಯಾವ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಏನೇನು ಪರಿಹಾರಗಳು, ಎಲ್ಲ ಅದರಲ್ಲಿ ಪ್ರತಿಯೊಂದು ನೀವು ವಿವರವಾಗಿ, ಅಂದ್ರೆ ಉದಾಹರಣೆ ಜೊತೆಗೆ ಕೊಡೋದು ಒಂದು ಅದ್ಭುತ ಮೇಡಮ್. ಅದು ಪ್ರತಿಯೊಂದು ಈಗ ಸ್ವಾಧ್ಯಾಯ ಅನ್ನೋದು ಎಲ್ಲರೂ ಮಾಡ್ತಾ ಇರ್ತಾರೆ, ಬುಕ್ ಓದೋದು. ಅಂದ್ರೆ ಅದರಲ್ಲಿ ಒಂದು ವಾಕ್ಯ ಓದಿದ್ರು ಅದಕ್ಕೂ ಕೊಡೋ ವಿವರಣೆ ಇದೆಯಲ್ಲ, ಅದು ಮಾತ್ರ ನಿಜವಾಗಿ ಅದ್ಭುತ, ಮಹಾದ್ಭುತ. ತಮ್ಮ ಕಡೆಯಿಂದ ಆಗಿರುವಂತ ರೀತಿ ನೋಡಿದ್ರೆ ಸೊ ಅದು ತುಂಬಾ ಚೆನ್ನಾಗಿದೆ. ಸೊ ಆ ರೀತಿಯಲ್ಲಿ ಮಿಲೇರಪ್ಪ ಅನ್ನೋದು ಇನ್ನೂ ಎಷ್ಟು ಅದ್ಭುತವಾಗಿರುತ್ತೋ ನಮಗೂ ಅಂದ್ರೆ ಊಹಿಸೋಕೆ ಆಗ್ತಾ ಇಲ್ಲ. ಖಂಡಿತವಾಗಿ ನಾವೆಲ್ಲರೂ ನಿರೀಕ್ಷೆ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಅವಕಾಶ. ಮೇಡಮ್ ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಲು. ಇವತ್ತು ಮತ್ತೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ವಂ ಗುರುಪಾದಾರ್ಪಣಮಸ್ತು. ಥ್ಯಾಂಕ್ ಯು.